ಕ್ವಶನ್ ಪೇಪರ್ಸ್ ಅಂದರೆ ಇದೇ ರೀತಿ ಯಾವ ಥರದ ಮುಂಚೆ ಕ್ವಶನ್ಸ್ ಕೇಳಿದ್ರು ಅಂದರೆ ಮೈ ಫೋಕಸ್ ಪಾಯಿಂಟ್ ಇಸ್ ದ್ಯಾಟ್ ಹೌದಪ್ಪ ನಮಗೆ ಇದು ಒಂದು ರೇಂಜಿಗೆ ಬರ್ತಾ ಇದೆ ಈಗ ಕರೆಕ್ಟಾ. ಈಗ ಗ್ರೂಪ್ ಅಕೌಂಟ್ದಲ್ಲಿ PYQ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹೌದಲ್ಲ ವಿನಯ್ ಮನೋಜ್. ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ಥರದ ಕೇಳಿದ್ರು ರೈಟ್, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ದಾಟ್ ವಿ ವಿಲ್ ಕವರ್ ನಾವು. ಓಕೆನಾ. ಸೊ ಹಾಗಿದ್ರೆ ಸ್ವಲ್ಪ ಕೇಳಿ ನೋಡಿ. ಈಗ ಪ್ರೀವಿಯಸ್ ಇಯರ್ದಲ್ಲಿ ನನ್ನ ಹತ್ರ ಇಲ್ಲೇ ಇದೆ 2024 ಕ್ವಶನ್. ಓಕೆ, 2024 ಕ್ವಶನ್ದಲ್ಲಿ ಗೈಸ್ ಹೋಲ್ಡಿಂಗ್ ಕಂಪ್ನಿದಲ್ಲಿ ಮೈನಾರಿಟಿ ಇಂಟ್ರೆಸ್ಟ್ ಒಂದು ಫಿಕ್ಸ್ ಕ್ವಶನ್ ಹೌದಲ್ಲ, 5 ಮಾರ್ಕ್ಸಿಗೆ ಕೊಡ್ತಾನವ. ಈಗ 5 ಮಾರ್ಕ್ಸಿಗೆ ಯಾವ ಥರದ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಸ್ವಲ್ಪ ನೋಡಿ. ಅಕಾರ್ಡಿಂಗ್ಲಿ ವಿ ವಿಲ್ ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್. ಆಲ್ ರೈಟ್, ಇಲ್ಲಿ ಏನು ನೆನಪಿಟ್ಕೋಬೇಕು ಸರ್ ಅಂದರೆ ಕೇಳ್ರಿ ಏನಂದರೆ ಸ್ವಲ್ಪ ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ. ಕ್ಯಾನ್ ಯು ಸೀರೀಸ್ ಮಾಡಿ ಸ್ಟೂಡೆಂಟ್? ಕೇಳ್ರಿ ಇಲ್ಲೇ ಏನಪ್ಪ 5 ಮಾರ್ಕ್ಸಿಗೆ ಸಮಥಿಂಗ್ ಲೈಕ್ ದಿಸ್ ಯು ಆರ್ ಗೋನ್ ಟು ಗೆಟ್. ಇದನ್ನು ನೀವು ಎಕ್ಸಾಮ್ದಲ್ಲಿ ಮಾಡಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ಶೇರ್ಸ್, ಲಿಕ್ವಿಡೇಷನ್ ಮತ್ತು ಇದು 3 ಕ್ವಶನ್ಸ್ ಸಾಲ್ವ್ ಆಗುತ್ತೆ ನಾವು ಹೌದಲ್ಲ. ಈ 3 ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಸರ್ ನೋಡಿ. ಈಗ ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದ, ಧ್ವನಿ ಕ್ಲಿಯರ್ ಆಗಿದೆ ನಂದು ವಿನಯ್ ಕೇಳಿಪ್ಪ. ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದ ಮೈನಾರಿಟಿ ಇಂಟ್ರೆಸ್ಟ್. ಏನಂದ್ರೆ ಮೈನಾರಿಟಿ ಇಂಟ್ರೆಸ್ಟ್. ಓಕೆನಾ, ಮೈನಾರಿಟಿ ಇಂಟ್ರೆಸ್ಟ್ 5 ಮಾರ್ಕ್ಸ್ಗೆ ಕೇಳ್ತದಾರ. ಆಲ್ ರೈಟ್, ಹಲೋ ಕೇಳ್ತಾ ಇಲ್ವಾ? ಏನಪ್ಪ ಅಲ್ಲಿ ಮಗ, ಅದು ನಿಂದು ಪ್ರಾಬ್ಲಮ್ದಲ್ಲಿ ನಿಂದು ಫೋನ್ದಲ್ಲಿ ಇರಬೇಕು. ಎಲ್ಲ ಮಾಡಿ ಲಾಗಿನ್ ಮಾಡಪ್ಪ, ಇನ್ನೊಮ್ಮೆ ಹೊರಗೆ ಬಾ. ಅದೇನಾಗುತ್ತೆ ಅಂದರೆ ಸಮ್ಟೈಮ್ಸ್ ಅದು ಹಂಗಾಗತ್ತದು, ಚೆಕ್ ಮಾಡ್ಕೋಬೇಕೀಗ. ಓಕೆನಾ, ವಾಯ್ಸ್ ಕ್ಲಿಯರ್ ಆಗಿದೆಯಾ ಎಲ್ಲರಿಗೆ? ವಿನಯ್ ಮನೋಜ್ ಎಲ್ಲರೂ ಹೇಳ್ರಿಪ್ಪ, ಕ್ಲಿಯರ್ ಆಗಿದೆ ಧ್ವನಿ ಅಂದು? ಅಖ್ತರ್ ಚಲೋ ಲೆಟ್ಸ್ ಬಿಗಿನ್ ನಾವು. ಏನಂದ್ರೆ ನೋಡ್ರಿ, ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದ ಮೈನಾರಿಟಿ ಇಂಟ್ರೆಸ್ಟ್. H ಲಿಮಿಟೆಡ್ ಮತ್ತೆ S ಲಿಮಿಟೆಡ್ ಕೊಟ್ಟಿರ್ತಾರೆ. ಇದು 2024ದಲ್ಲಿ ಕೇಳಿದ ಕ್ವಶನ್ಸ್ ಇದು. ಓಕೆನಾ, ಈಗ 2024ದಲ್ಲಿ ಏನಂತ ಕೇಳಿದ್ದಾರೆ ನೋಡ್ರಿ. H ಲಿಮಿಟೆಡ್ ಇದೆ, S ಲಿಮಿಟೆಡ್ ಇದೆ ಹೌದಾ. ಈಗ 2 ಲ್ಯಾಕ್ ಇದೆ, 1 ಲ್ಯಾಕ್ ಇದೆ. ಬಟ್ ಎನಿವೇ ನಾವು ಇದನ್ನ ನೋಡಂಗೇ ಇಲ್ಲ. ಇದಕ್ಕೆ ಹೋಲ್ಡಿಂಗ್ ಕಂಪ್ನಿ ಅಲ್ವಾ, ಹೋಲ್ಡಿಂಗ್ ಕಂಪ್ನಿ ನಾವು ಅಕೌಂಟಿಗೆ ತಗೊಳಂಗಿಲ್ಲ. ಇಲ್ಲಿ ಏನ್ ಮಾಡ್ತಾ ಇದೆ ಹೋಲ್ಡಿಂಗ್ ಕಂಪ್ನಿ 4/5 ಆಫ್ ದಿ ಶೇರ್ಸ್ ರೈಟ್, 4/5 ಆಫ್ ದಿ ಶೇರ್ಸ್ ಆಫ್ S ಲಿಮಿಟೆಡ್ ಇದೆಯಲ್ಲ, ಇದರಲ್ಲಿ 4/5 ಇದೆ. ಈಗ ರೇಷಿಯೋಸ್ ನೀವು ಫೈಂಡ್ ಮಾಡಿದ್ರೆ ವೆರಿ ಈಸಿ ಅಲ್ವಾ ನೋಡಿ. ರೇಷಿಯೋಸ್ ಏನಾಗುತ್ತಪ್ಪ ಇದರಲ್ಲಿ 4/5 ಅಂದ್ರೆ ಬಚ್ಚೋ 4/5 ಅಂದ್ರೆ ಉಳಿತೇನಪ್ಪ 1/5 ಕರೆಕ್ಟ್ ಹೌದಾ ಇಲ್ಲ? ಎಸ್ ಸರ್, ರೇಷಿಯೋ ಆಗುತ್ತೆ 4:1 ಆಗ್ತದೆ. ಅಂದ್ರೆ ಇದು 1 ಲಕ್ಷ ರೂಪಾಯಿ ಇದೆಲ್ಲ 4:1 ಹಂಚ್ಬೇಕು. ಈಗ ಡೇಟ್ ಆಫ್ ಅಕ್ವಿಸಿಷನ್ ಇರ್ತಪ್ಪ ಇಲ್ಲಿ, ಡೇಟ್ ಆಫ್ ಅಕ್ವಿಸಿಷನ್ 1/4/2023 ಇದೆ. ಹಾಗಿದ್ರೆ ಇದೇನಾಗುತ್ತೆ, ಇದಾಗುತ್ತೆ ಪ್ರೀ ಕರೆಕ್ಟಾ, ಇದಾಗುತ್ತೆ ಪ್ರೀ ಹೌದಾ. ಯಾವ್ದ್ರಿ ಸರ್? ಇದು ಮತ್ತೆ ಇದು. ಈಗ ಟೋಟಲ್ ರಿಸರ್ವ್ ಎಷ್ಟಿದೆ? 1,40,000 1,60,000 ಇದೆ. ಅಂದ್ರೆ ಏನ್ ಮಾಡ್ಬೇಕು, ಈ 40,000 ಇದೆಯಲ್ಲ 1,40,000 ಲೆಸ್ ಮಾಡ್ರಿ ಕರೆಕ್ಟಾ. ಇದು ಕೂಡ ಅಷ್ಟೇ ಲೆಸ್ ಮಾಡಬೇಕಾಗುತ್ತೆ. ಆಮೇಲೆ ಎಸ್ ಗುಡ್ ವಿಲ್ ಆಗಿರ್ಬೋದು, ಕಾಸ್ಟ್ ಆಫ್ ಕಂಟ್ರೋಲ್ಸ್ ಆಗಿರ್ಬೋದು ರೈಟ್, ಅಥವಾ ಕ್ಯಾಪಿಟಲ್ ರಿಸರ್ವ್ ಆಗಿರ್ಬೋದು, ಎಲ್ಲವನ್ನು ಫೈಂಡ್ ಮಾಡಬೇಕಾಗುತ್ತೆ. ಓಕೆನಾ, ಅರ್ಥ ಆಗಿದೆಯಾ? ಬೇಗ ಹೇಳಿ ಮಕ್ಕಳೇ, ಬೇಗ. ಬಿಕಾಸ್ ಕಾಸ್ಟ್ ಆಫ್ ಕಂಟ್ರೋಲ್ಸ್ ಮೇಲೆ ನಾನು ಬಹಳಷ್ಟು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ದೀನಿ ಕರೆಕ್ಟ್. ನೋಡಿ ಇಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಎಲ್ಲ ಮಾಡಿದ್ದೆ. ಐ ಕ್ಯಾನ್ ರಿಪೀಟ್ ದ್ಯಾಟ್. ಬಟ್ ಈಗ ಎಕ್ಸಾಮ್ ಪರ್ಪಸ್ ಕಲಿಸ್ಬೇಕಂದ್ರೆ ಎಸ್ ಸೆಕೆಂಡ್ ಸೆಮ್ ಆಗಿರ್ಬೋದು, 4th ಸೆಮ್ ಆಗಿರ್ಬೋದು, ಅವ್ರಿಗಂತೂ ಇದು ಫಿಕ್ಸ್ ಕ್ವಶನ್ ಮಕ್ಕಳೇ. ಓಕೆನಾ, ಸೊ ಹಾಗಿದ್ರೆ ಈಗ 10 ಮಾರ್ಕ್ಸ್ 15 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲವನ್ನು ಬಿಡಿಸ್ತಾ ಇದ್ದೀನಿ. ಓಕೆನಾ, ಸೊ ಸ್ಟಾರ್ಟ್ ಮಾಡಲಿ ಬಚ್ಚೋ, ಸ್ಟಾರ್ಟ್ ಮಾಡಲಿ. ಬೇಗ ಹೇಳ್ತೀರಾ ಎಸ್ ಅಂತ. ಸೊ ಸ್ಟಾರ್ಟ್ ನೋಡ್ರಿಪ್ಪ. ಏನು? ಚಾರ್ಟ್ ಶೋವಿಂಗ್ ಮೈನಾರಿಟಿ ಇಂಟ್ರೆಸ್ಟ್ ರೈಟ್, ಮೈನಾರಿಟಿ ಇಂಟ್ರೆಸ್ಟ್. ಓಕೆನಾ, ಚಾರ್ಟ್ ಶೋವಿಂಗ್ ಏನಪ್ಪ ಮೈನಾರಿಟಿ ಇಂಟ್ರೆಸ್ಟ್ ಇದೆ. ಓಕೆ, ಏನು ಮಾಡ್ಬೇಕು ಸರ್? ಈಗ
ಬರೀರಿ. particulars, total, H limited and S limited. ಹೌದಾ? ಕ್ಲಿಯರ್? ಸೊ ಬೇಗ 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 ಬರ್ಕೊಡ್ರಿಪ್ಪ. ಈಗ ರೇಷಿಯೋ ಅಂತ ಗೊತ್ತಾಗಿದೆ ನಿಮಗೀಗ, ಹೌದಲ್ರಿ? ರೇಷಿಯೋ ಯು ಗಾಟ್ ಇಟ್ ರೈಟ್. ಈಗ ಫಸ್ಟ್ ಏನ್ರಿ ಸರ್? ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಎಷ್ಟಿದ್ರೆ ಪೈಲೆ ಟೋಟಲ್ 1 ಲಕ್ಷ ಇದೆ. ಈಗ ನೋಡ್ರಿ, ಮೈನಾರಿಟಿ ಇಂಟ್ರೆಸ್ಟ್ ಫೈಂಡ್ ಮಾಡುವಾಗ ಧ್ವನಿ ಕ್ಲಿಯರ್ ಆಗಿದೆ ನಂದು? ಬೇಗ ಬೇಗ ಹೇಳಿ ಮಕ್ಕಳೇ. ಈಸ್ ಮೈ ವಾಯ್ಸ್ ಇಸ್ ಕ್ಲಿಯರ್? ಎಸ್ ಅಂತ ಹೇಳಬೇಕಾಗತ್ತೆ. ಓಕೆನಾ? ಈಗ 4:1 4:1 ಹೆಂಗ್ರಿ ಸರ್? ನೋಡಿಪ್ಪ, ರೇಷಿಯೋ ಕೊಟ್ಟಿದ್ದಾರೆ 4/5 ಅಂದ್ರೆ 1/5 ಆಗ್ತದೆ. ಹಾಗಿದ್ರೆ ಎಷ್ಟಾಗುತ್ತೆ ಇದು? ಇದಾಗ್ತಾ ಇದೆ 80,000, ಇದಾಗ್ತಾ ಇದೆ 20,000. ಓಕೆನಾ? ಕ್ಲಿಯರ್? ಕ್ಲಿಯರ್ ಬಚ್ಚೋ? ಎಸ್. ನೆಕ್ಸ್ಟ್ ಈಗ ಏನಿದೆ ಸರ್? ಈಗ ರಿಸರ್ವ್ಸ್. ರಿಸರ್ವ್ಸ್ ಇದರಲ್ಲಿ ಪ್ರೀ ಅಕ್ವಿಸಿಷನ್ ಇದೆ ಮತ್ತೆ ಪೋಸ್ಟ್ ಅಕ್ವಿಸಿಷನ್ ಇದೆ. ಪ್ರೀ ಅಕ್ವಿಸಿಷನ್ ಅಂಡ್ ಫೋರ್ ಅಕ್ವಿಸಿಷನ್. ಈಗ 4:1 ಅಲ್ಲಿ ಹಂಚ್ರಿಪ್ಪ. ಈಗ ಪ್ರೀ ಅಕ್ವಿಸಿಷನ್ ಎಷ್ಟಿದೆ? ಪ್ರೀ ಅಕ್ವಿಸಿಷನ್ ಬಂದ್ಬಿಟ್ಟು ಬಚ್ಚೋ, ಪ್ರೀ ಅಕ್ವಿಸಿಷನ್ ನೋಡಿ, ರಿಸರ್ವ್ ಇದೆ ಅಲ್ಲಿ 40,000 ಇದೆ. ಹೌದಾ? 40,000 ಪ್ರೀ ಇದೆ. ಪೋಸ್ಟ್ ಎಷ್ಟಪ್ಪ? ಪೋಸ್ಟ್ ನೋಡಿ ಬಚ್ಚೋ, ಟೋಟಲ್ ರಿಸರ್ವ್ ಇದೆಯಲ್ಲ, ಈ ಟೋಟಲ್ ರಿಸರ್ವ್ ಅಲ್ಲಿ 40,000 ಮೈನಸ್ ಮಾಡಿ ಎಷ್ಟಾಗುತ್ತೆ ಮಕ್ಕಳೇ? ಎಸ್, ಇದಾಗ್ತಾ ಇದೆ 1 lakh. ಡನ್ ಡನ್. ಸೊ ಈಗ ಏನ್ ಸರ್? ಈಗ ಕ್ಯಾಲ್ಕುಲೇಟರ್ ಓಪನ್ ಮಾಡಿ ಪಟ್ಟಕ್ಕಂತ. ಕ್ಯಾಲ್ಕುಲೇಟರ್ದಲ್ಲಿ ನೀಟಾಗಿ ಕೊಟ್ಟಿರ್ತಾರೆ ಏನಂತ? ಎಸ್ ಎಸ್ ಎಸ್, ಯು ಆರ್ ರೈಟ್ ಬಚ್ಚು. ಸೊ ಎಷ್ಟಾಗುತ್ತೆ? 40,000 ಡಿವೈಡ್ ಬೈ 5 ಅಂದ್ರೆ ಎಷ್ಟಾಗುತ್ತೆ? 32,000. ಹೌದಾ? 32,000 ಇಲ್ಲೇ ಆಯಿತು, ಇಲ್ಲೇ ಆಯಿತು 8,000. ಕ್ಲಿಯರ್ ಆಗಿದೆ? ಕ್ಲಿಯರ್ ಆಗಿದೆಯಾ? ಅದೇ ರೀತಿ ಇದಾಗುತ್ತೆ 80,000 ಆಗುತ್ತೆ. ಆಮೇಲೆ ಇದಾಗುತ್ತೆ 20,000. ಬಚ್ಚೋ ಬೇಗ ಬೇಗ ಹೇಳಿಪ್ಪ. ಬಿಕಾಮ್ 4 ಸೆಮ್ದವರು, ಸೆಕೆಂಡ್ ಸೆಮ್ದವರು ದಯವಿಟ್ಟು ರಿಪ್ಲೈ ಮಾಡಿ. ಪ್ರಾಫಿಟ್ ಲಾಸ್ ಬರಂಗಿಲ್ಲ, ಪ್ರಾಫಿಟ್ ಬರುತ್ತೆ. ಈಗ ಪ್ರಾಫಿಟ್ ಕೂಡ ಏನ್ ಮಾಡಬೇಕು? 4:1 ಅಲ್ಲಿ ಹಂಚಬೇಕು. ಹೌದಾ? ಪ್ರೀ ಅಕ್ವಿಸಿಷನ್. ಪ್ರೀ ಅಕ್ವಿಸಿಷನ್ ಎಷ್ಟಿದೆ? ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಬಂದ್ಬಿಟ್ಟು ಬಚ್ಚೋ ನೋಡಿ ಇಲ್ಲೇ, ಬಿಕಾಸ್ ಡೇಟ್ ಆಫ್ ಅಕ್ವಿಸಿಷನ್ ಇದಲ್ಲ, ಈ ಡೇಟಿಂಗ್ ಇಂತ ಮುಂಚೆ ಇದ್ದು, ಹೌದಲ್ಲ? ಸೊ ಎಷ್ಟಿದೆ? 1 lakh ಇದೆ. ಪ್ರೀ ಅಕ್ವಿಸಿಷನ್ ಅಂಡ್ ಪೋಸ್ಟ್ ಅಕ್ವಿಸಿಷನ್. ಸೊ ಕೇಳಿ, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಎಷ್ಟಿದೆ ರೂಪಾಯಿಲಿ? 1 lakh ಇದೆ. ಇದು ನೋಡಿ, ಟೋಟಲ್ 1,60,000 ಅಲ್ಲಿ 1 lakh ಮೈನಸ್ ಮಾಡ್ತಾ ಇದ್ದೀವಿ. ಹೌದಾ? ಹೆಂಗ್ರಿ ಸರ್? ನೋಡಿ ಮಕ್ಕಳೇ, ವೆರಿ ಈಸಿ ಇದೆ. ನೋಡ್ರಿಪ್ಪ, ನೋಡ್ರಿ ಏನಂದ್ರೆ, ಇದು 1,60,000 ಇದೆಯಲ್ಲ, ಈ 1,60,000ದಲ್ಲಿ 1 lakh ಪ್ರಾಫಿಟ್ ಇದಲ್ಲ, ಮೈನಸ್ ಮಾಡ್ರಿ. ಎಷ್ಟಾಗ್ತಾ ಇದೆ? 60,000. ರೈಟ್? ಬರೆದ್ರಾ? ಅರ್ಥ ಆಗಿದೆ? ಅಕ್ಷತಾ, ಸಂಜನಾ, ಮನೋಜ್, ಅಖ್ತರ್ ಅಂಡ್ ವಿನಯ್ ಎಲ್ರು ಬೇಗ 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 ರಿಪ್ಲೈ ಮಾಡಬೇಕಾಗತ್ತೆ. ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದೆಯಾ? ಸೊ ವೆರಿ ಈಸಿ ಅಲ್ವಾ? ಇದಂತ ಏನಾಗತ್ತಪ್ಪ? ಇದು 4:2 80,000 ಆಯಿತು ಅಂಡ್ ಇದಾಯಿತು 20,000. ಕರೆಕ್ಟ್? ಇದು ನೋಡಿ ಎಷ್ಟಾಗುತ್ತೆ 4:1? ಎಸ್, 60,000 ಡಿವೈಡ್ ಬೈ 5 ಮಾಡಿದ್ರೆ ಇದಾಯಿತು 12,000. ಇದಾಗ್ತಾ ಇದೆ 48,000 ಆಗ್ತಾ ಇದೆ. ಹಾಗಿದ್ರೆ ಮೈನಾರಿಟಿ ಇಂಟ್ರೆಸ್ಟ್ ಬಂದ್ಬಿಟ್ಟು ಬಚ್ಚೋ 20,000 ಪ್ಲಸ್ 8,000 ಆಡ್ ಮಾಡ್ರಿನೆಲ್ಲ, ಆಡ್ ಮಾಡಬೇಕಾಗತ್ತೆ. ಓಕೆನಾ? ಆಡ್ ಮಾಡಬೇಕಾಗತ್ತೆ. ಎಷ್ಟು? 20,000, 8,000, ರೈಟ್? 20,000, ಆಮೇಲೆ 20,000, 12,000, ಇದಾಗ್ತಾ ಇದೆ 80,000. ಕ್ಲಿಯರ್ ಆಗಿದೆಯಾ?
ಕ್ಲಿಯರ್ ಆಗಿದೆ? ಬೇಗ ಬೇಗ ಹೇಳಿಪ್ಪ, ಎಸ್ ಅಂತ ರಿಪ್ಲೈ ಮಾಡಿ. ಡನ್. ಸೊ ಇದು 2024ದಲ್ಲಿ. ಈಗ ಕಾಸ್ಟ್ ಆಫ್ ಕಂಟ್ರೋಲ್ ಫೈಂಡ್ ಮಾಡಬೇಕಂದ್ರೆ ಇದು 4/5 ಫಾರ್ ವಾಟ್ ಇಸ್ ದ ಕಾಸ್ಟ್ ದೇ ಹ್ಯಾವ್ ಪರ್ಚೇಸ್ ಅದು ಕೊಟ್ಟಿಲ್ಲ. ಹಾಗಿದ್ದಾಗ ಏನಾಗುತ್ತೆ, ಓನ್ಲಿ ಮೈನಾರಿಟಿ ಇಂಟ್ರೆಸ್ಟ್ಗೆ ನಿಮ್ಗೆ ಏನಾಗುತ್ತೆ 5 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಮುಂದೆ ಹೋಗೋಣ ಮಕ್ಕಳೇ, ಬೇಗ ಬೇಗ ರಿಪ್ಲೈ ಮಾಡ್ಬೇಕು ನೀವೀಗ. ಓಕೆ, ಲೆಟ್ಸ್ ಸಾಲ್ವ್ ದ ನೆಕ್ಸ್ಟ್ ಕ್ವಶನ್ ನಾವು. ನೋಡಿ 2024ದಲ್ಲಿ ವಿ ಗಾಟ್ ಒನ್ ಮೋರ್ ಕ್ವಶನ್ ಹಿಯರ್. ಕೇಳಿಪ್ಪ. ಲುಕ್ಸ್ ಲೈಕ್ ಐ ಹ್ಯಾವ್ ಸಾಲ್ವ್ ಎಸ್ಟರ್ಡೇ. ಬಹಳ ಈಸಿ ಕೊಟ್ಟಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಆರಾಮ್ಸೆ ಸಾಲ್ವ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ರೈಟ್, ಒಂದು ನಿಮಿಷ, ಐ ಜಸ್ಟ್ ವಾಂಟ್ ಟು ಕಾಪಿ ದಿಸ್ ಒನ್. ರೈಟ್, ಇದು ನೋಡಿ ಬಚ್ಚೋ, ಸಿಮಿಲರ್ ಕ್ವಶನ್ಸ್ ನಿಮಗೂ ಕೂಡ ಕೇಳ್ತಾ ಇದ್ದಾರೆ, ದಯವಿಟ್ಟು ಸ್ವಲ್ಪ ನೋಡ್ಕೊಡ್ಪ. ಮನೋಜ, ಡೌಟ್ ಇದೆಯಾ? ಸ್ವಲ್ಪ ನೋಡಪ್ಪ, ಈ ರೀತಿ ಕ್ವಶನ್ ಕೇಳ್ತಾರೆ ಅವರು. ಸೊ ನಿಮ್ಗೆ ಹಾರ್ಡ್ ಕ್ವಶನ್ ಕೊಡಂಗಿಲ್ಲ. ಚಲೋ, ಬ್ಯಾಲೆನ್ಸ್ ಶೀಟ್ ಆಫ್ H Limited and S Limited as on 31st March 24. ನೋಡ್ರಿ, ಇದು 10 ಮಾರ್ಕ್ಸ್ ಕ್ವಶನ್ ಅಂಡ್ ಸೆಕೆಂಡ್ ಸೆಮ್ದವ್ರಿಗೆ ಇದು 15 ಮಾರ್ಕ್ಸ್ ಕ್ವಶನ್. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬರ್ತಾವೆ, ಅಡ್ಜಸ್ಟ್ಮೆಂಟ್ ನಾನು ಇನ್ನೇ ಕಳಿಸಿದ್ದೀನಿ. ಹೌದಲ್ಲ ಕಿರಣ, ವಿನಯ್, ಅಖ್ತರ್, ಮನು, ಅಕ್ಷತಾ, ಸಂಜನಾ, ಹೌದಾ? ಚಲೋ, ಹಾಗಿದ್ರೆ ಮುಂದೆ ಹೋಗೋಣ. ಚಲೋ, ಈಗ ನೋಡಿ ಬಚ್ಚೋ, ಏನಿದೆ? ಹೌದಪ್ಪ, ಸೇಮ್ ಇದೆ. ನೋಟ್ ನಂಬರ್ 1 16 lakh and 10 lakh ಇದೆ, ಹೌದಾ? ಇಲ್ಲಿ ನೋಡಿ 16 lakh and 10 lakh ಟೋಟಲ್ ಎಷ್ಟಿದೆ? 16 lakh 10 lakh ಆಯ್ತು. ನೋಟ್ ನಂಬರ್ 2ನೇ ಇಂಪಾರ್ಟೆಂಟ್. ಇದ್ರಾಗ 2 ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ರಿಸರ್ವ್ಸ್ ಇರುತ್ತಲ್ಲ ನೋಡಿ, 1423 ಇದೆ, 1,20,000 80,000. ಇದು ಇಂಪಾರ್ಟೆಂಟ್. ಹೌದ್ರಿಪ್ಪ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಎದಕ್ಕಂದ್ರೆ ಈಗ ಡೇಟ್ ಆಫ್ ಅಕ್ವಿಸಿಷನ್ 1423 ಇದೆಯಲ್ಲ, ಇಲ್ಲಿ ನೋಡ್ರಿ, ಎಸ್ ಲಿಮಿಟೆಡ್ ಅಕ್ವೈರ್ ದ ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಯಾವಾಗ? 1423 ಇದೆ. ಈಗ 1423 ಇದಂದ್ರೆ ಇದೆಲ್ಲ ಏನಾಗುತ್ತೆ? ಇದು ಪ್ರೀ ಅಕ್ವಿಸಿಷನ್ ಆಗುತ್ತೆ, ಪೋಸ್ಟ್ ಅಕ್ವಿಸಿಷನ್ ಇಲ್ಲ ಇಲ್ಲಿ, ಹೌದಾ? ಅದೇ ರೀತಿ ಮೈ ಡಿಯರ್ ಸ್ಟೂಡೆಂಟ್, ಇಲ್ಲಿ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1423 ಎಷ್ಟಿದೆ? 80,000 and 80,000. ಇದು ಕೂಡ ಪ್ರೀನಪ್ಪ, ಪೋಸ್ಟ್ ಇಲ್ಲ. ಹಾಗಿದ್ದಾಗ ವೆರಿ ಈಸಿ ಇದೆ. ಬಟ್ ಮೈ ಡಿಯರ್ ಸ್ಟೂಡೆಂಟ್, ಈಗ ಒಂದು ಮಾತು ಹೇಳಿಪ್ಪ, ಏನ್ ಸರ್ ಅದು? 10 lakh rupees ಇದೆ, ಹೌದಾ? 10 lakh ಇದೆ. ಈ 10 lakh rupees ಏನಿದೆಯಲ್ಲ, ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟಾಗುತ್ತೆ ಮಕ್ಕಳೇ? ಎಸ್, ಇಟ್ ಈಸ್ 1 lakh ಆಗ್ತಾ ಇದೆ. ಕರೆಕ್ಟಾ? 1 lakh ಶೇರ್ಸ್ ದಲ್ಲಿ ಹೌ ಮೆನಿ ಶೇರ್ಸ್ ಅಕ್ವೈರ್ ಮಾಡಿದಾರೆ ಅವರು? ನೋಡಿ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ 7 ಲಕ್ಷ ರೂಪಾಯಿ ಕೊಟ್ಟು 60,000 ಶೇರ್ಸ್ ತಗೊಂಡಿದ್ದಾರೆ. ಕ್ಲಿಯರ್ ಆಗಿದೆಯಾ? ನೋಟ್ ನಂಬರ್ 3 ಕೆಳಗೆ ನೋಡ್ರಿ, 60,000 ಶೇರ್ಸ್ ಅಂತೆ. 60,000 ಶೇರ್ಸ್ ಅಂದ್ರೆ ಉಳಿದ ಎಷ್ಟು ರಿಮೈನಿಂಗ್? ನೋಡಿ, 60,000 ಶೇರ್ಸ್ ಯಾರು ತಗೊಂಡಿದ್ದಾರೆ? ಎಸ್ ಲಿಮಿಟೆಡ್ ತಗೊಂಡಿದ್ದಾರೆ, ಹೌದಾ? ರಿಮೈನಿಂಗ್ ಏನಾಗತ್ರಿಪ್ಪ? ಸಬ್ಸಿಡಿ ಆಗುತ್ತೆ. ಎಷ್ಟಿದು? 40,000, ಹೌದಾ? ಹಾಗಿದ್ದರೆ ನಮ್ಮ ರೇಷಿಯೋ ಬಂದ್ಬಿಟ್ಟು ಏನಾಗತ್ರಿಪ್ಪ? ಇಲ್ಲಿ 6:4 ಆಗ್ತಾ ಇದೆ. ಇಲ್ಲ ಅಂದ್ರೆ 2 1 2 3 3:2ನ. ಕ್ಲಿಯರ್ ಆಗಿದ್ರೆ ಬೇಗ ಬೇಗ ಎಸ್ ಅಂತ ರಿಪ್ಲೈ ಮಾಡಿ. ಬೇಗ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಕಲ್ಸಾಕತ್ತೆ ನಿಮ್ಗೆ. ರೈಟ್, ರಿಪ್ಲೈ ಮಾಡಬೇಕಾಗತ್ತೆ. ಎಸ್, ದೋಸ್ ಆರ್ ವಾಚಿಂಗ್ ಆನ್ ದ ಅಪ್ಲಿಕೇಶನ್ ಯೂಟ್ಯೂಬ್ ದಲ್ಲಿ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಜಾಯಿನ್ ಆಗ್ರಿಪ್ಪ, ಓಕೆನಾ? ಈಗ ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್, ಲಿಕ್ವಿಡೇಷನ್ ಕಲ್ಸಿನಿ, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಆಗುತ್ತೆ. ಆಮೇಲೆ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಇದೆ, ಓಕೆನಾ?
ಕ್ಲಿಯರ್ ಆಗಿದೆಯಾ? ಕ್ಲಿಯರ್ ಆಗಿದೆಯಾ? ಮನು ಮೈ ಬಾಯ್, ಅಖ್ತರ್, ಕಿರಣು, ವಿನ್ಯಾ, ಅಕ್ಷತಾ ಅಂಡ್ ಸಂಜನಾ, ಮೈ ಡಿಯರ್ ಲವ್ಲಿ ಆಸಮ್ ಸ್ಟೂಡೆಂಟ್, ಅರ್ಥ ಆಗಿದೆಯಾ ಬಚ್ಚೋ? ಡೌಟ್ ಇದ್ರೆ ಕೇಳಬಹುದು ನೀವು. ಮುಂದೆ ಹೋಗ್ಲಿ. ಈಸ್ ದಟ್ ಕ್ಲಿಯರ್? ಚಲೋ ಹಾಗಿದ್ರೆ ಸರ್ ಇವಾಗ ಏನು ಏನಿಲ್ಲಮ್ಮ, ವೆರಿ ಈಸಿ ಪಿಸಿ. ಸೊ ಪ್ರಾಬ್ಲಮ್ ಇದೆಯಲ್ಲ, ಫಸ್ಟ್ ನಾವು ಏನ್ ಮಾಡ್ತೀವಿ, ಎಸ್ ಫಸ್ಟ್ ನಾವು ಮೈನಾರಿಟಿ ಇಂಟ್ರೆಸ್ಟ್ ಫೈಂಡ್ ಮಾಡ್ತೀವಿ. ಆಮೇಲೆ ಏನು ಅವ್ರ ಪ್ರಾಬ್ಲಮ್ ನಲ್ಲಿ ಏನ್ ಕೇಳಿದಾರೆ ನೋಡ್ರಲ್ಲ, ಪ್ರಿಪೇರ್ ದ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂತೆ. ಏನ್ರಿ? ಪ್ರಿಪೇರ್ ದ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಸೊ ಪ್ರಿಪೇರ್ ದ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಫಸ್ಟ್ ಏನ್ ಮಾಡ್ತೀವಿ ನಾವು, ಎಸ್ ವೆರಿ ಈಸಿ ಆಗಿ ಮೈನಾರಿಟಿ ಇಂಟ್ರೆಸ್ಟ್ ಫೈಂಡ್ ಮಾಡ್ತೀವಿ. ಹೌದಾ? ಮೈನಾರಿಟಿ ಇಂಟ್ರೆಸ್ಟ್ ಬೇಗ 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 ಸ್ಟಾರ್ಟ್ ಮಾಡಬೇಕು. ನೀನು ನನ್ನ ಕೂಡ ಬರ್ಕೋಬೇಕಾಗುತ್ತೆ. ಮೈನಾರಿಟಿ ಇಂಟ್ರೆಸ್ಟ್ ಚಾರ್ಟ್ ಶೋವಿಂಗ್ ಮೈನಾರಿಟಿ ಇಂಟ್ರೆಸ್ಟ್, ಪರ್ಟಿಕ್ಯುಲರ್ಸ್, ಟೋಟಲ್, ಎಚ್ ಲಿಮಿಟೆಡ್ ಅಂಡ್ ಎಸ್ ಲಿಮಿಟೆಡ್. ಡೌಟ್ ಇದೆ ಹ್ಯಾಂಡ್ ರೈಸ್ ಆಪ್ಷನ್ ಇದೆ ನಿಮ್ಮ ಹತ್ರ, ಹೌದಲ್ಲ? ಸೊ ಬೇಗ 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 ರಿಪ್ಲೈ ಮಾಡಬಹುದು, ಹ್ಯಾಂಡ್ ರೈಸ್ ಮಾಡಿ ಕೇಳಬಹುದು. ಇಲ್ಲ ಅಂದ್ರೆ ನಾ ಮುಂದೆ ಹೋಗ್ತೇನೆ. ಏನ್ ಸರ್ ಈಗ ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ಎಷ್ಟ್ರಿಪ್ಪ? ಶೇರ್ ಕ್ಯಾಪಿಟಲ್ ನೋಡಿ ಬಚ್ಚೋ 10 ಲ್ಯಾಕ್ ಇದೆ, ಹೌದಾ? ರೈಟ್. ವಾಟ್ ಈಸ್ ದ ರೇಷೋ? ನೋಡಿಪ್ಪ ರೇಷೋದಲ್ಲಿ ನಾ ಹೇಳಿದಲ್ಲ ನಿಮಗೆ 60:40 ಇದೆ, ಹೌದಾ? ಅಂದ್ರೆ 2 1s 2 2s 2 3s 3:2 ಆಗ್ತದೆ. ಓಕೆನಾ? ಮಾಡಿದ ಸಿ ಫೌಂಡೇಶನ್, सी फाउंडेशन करेगा ना कौन है? नहीं सर ला पे कर तुम 8 7.5 सर ला कौन? 3 लड़के हैं जो तो वो सीएस करने वाले सी फाउंडेशन 10 lakh divided by 5 into 3. Yes amma, yes Vinnu my boy, tell me boy, ಹೇಳಪ್ಪ. ಅಲ್ಮಗ ಏನದಿಯೋ ನೀನು? ಅಯ್ಯೋ ಎಲ್ಲಿದೆ ಬ್ಯಾಲೆನ್ಸ್ ಶೀಟ್? ಬ್ಯಾಲೆನ್ಸ್ ಶೀಟ್ ಇದೆಯಾ? ಹಾ ತಡಿಪ್ಪ, ತಡಿ 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 ತಡಿ. ಅಲ್ಲೋ ಈಗ ಒಂದು ಮಾತು ಹೇಳ. ಈಗ ನಾನು ನೋಡಿದೆ ಏನು ಮಾಡಿದ್ದೆಪ್ಪ, ಇಲ್ಲಿ 10 ಲಕ್ಷ ಇದೆ ಅಮೌಂಟ್, ಹೌದಾ? 10 ಲಕ್ಷ ಅಮೌಂಟ್ ಇದ್ದಲ್ಲ, 10 ಲಕ್ಷ ಅಮೌಂಟ್ ಇದ್ದಲ್ಲ. ಈ 10 ಲಕ್ಷ ಅಮೌಂಟ್ದಾಗ 10 ಲಕ್ಷ ಅಮೌಂಟ್ದಾಗ ತಡಿಪ್ಪ ಸೈಲೆಂಟ್ ಮಾಡ್ತೀನಿ, ಫೋನ್ ನನಗೆ ಕಾಲ್ ಮಾಡಿ ಮಾಡಿ ಜನ ಹುಚ್ಚು ಮಾಡತ್ತಾರೆ. 10 ಲಕ್ಷ ಅಮೌಂಟ್ ಡಿವೈಡ್ ಬೈ ಹೆಂಗೋ? ಡಿವೈಡ್ ಬೈ ಹೆಂಗ? ಹಾಪ ಅಲ್ಲ ಹೇಳ, ಡಿವೈಡ್ ಬೈ 10. ಸೊ 10 ಲಕ್ಷ ಶೇರ್ ಕ್ಯಾಪಿಟಲ್ ಇದೆ, ಹೌದಲ್ಲ? ಡಿವೈಡೆಡ್ ಬೈ 10 ಅಂದ್ರೆ ಎಷ್ಟಾತಪ್ಪ ಅದು? 1 lakh ಶೇರ್ಸ್, ಹೌದಾ? 1 lakh ಶೇರ್ಸ್. ಈ 1 lakh ಶೇರ್ಸ್ ಎಷ್ಟು ತಗೊಂಡ್ರ ಅವರು? 60,000. ಉಳಿದೆಸ್ ಮಗ? ಅರ್ಥ ಆಗಿದೆ? ಸೆಕೆಂಡ್ ಸೆಮ್ ಫೋರ್ತ್ ಸೆಮ್? ಇದು 4 ಹೋಯ್ತು, ಇದು 6 ಹೋಯ್ತು, ಹೌದಲ್ಲ? 2 2 2 3 ಅರ್ಥ ಆಗಿದೆಯಾ? ಸೊ 3/5 2/5 ಇದೆ. ಕ್ಲಿಯರ್? ವೆಲ್ಕಮ್. ಹಿಂಗೆ ಡೌಟ್ ಇದ್ರೆ ಬಾಯ್ಬಿಟ್ಟು ಕೇಳ್ರಿ. ನೆಕ್ಸ್ಟ್ ಏನ್ ಸರ್ ಈಗ? ರಿಸರ್ವ್ಸ್, ಹೌದಲ್ಲ ಮಗ? ರಿಸರ್ವ್ಸ್ ಪ್ರೀ ಅಕ್ವಿಸಿಷನ್ ಅಂಡ್ ಪೋಸ್ಟ್ ಅಕ್ವಿಸಿಷನ್. ಈಗ ಪ್ರೀ ಅಕ್ವಿಸಿಷನ್ ಎಷ್ಟಿದೆ ಇಲ್ಲಿ ನೋಡಿ, ಡೇಟ್ ಆಫ್ ಅಕ್ವಿಸಿಷನ್ ಇದೆ. ಡೇಟ್ ಆಫ್ ಅಕ್ವಿಸಿಷನ್ 1/4/23 ಇದೆ. ಈಗ 1/4/23 ಅಂದ್ರೆ ಇದು ಬಿಟ್ರಿ ಇದು ತಗೋಬೇಕಲ್ಲ ನಾವು, ಹೌದಲ್ಲ? ಹೌದಲ್ಲೋ? 80,000 ಪೋಸ್ಟ್ ಇಲ್ಲದ್ರಾಗ ಪ್ರೀನೇ ಇದೆ. ಹಾಗಿದ್ರೆ ಇದನ್ನ ಡಿವೈಡ್ ಮಾಡಿ ಫಾಸ್ಟ್ ಆಗಿ. 80,000 ಡಿವೈಡೆಡ್ ಬೈ 5 into 3 ಎಷ್ಟಾಗ್ತಾ ಇದೆ? 48,000. ಇದಾಗ್ತಾ ಇದೆ 32,000 ಆಗ್ತಾ ಇದೆ, ಹೌದಾ? ಈಗ ಪೋಸ್ಟ್ ಅಂತೂ ಇಲ್ಲ ಮಗ, ಇಲ್ಲಿ ಪೋಸ್ಟ್ ಅಂತೂ ಇಲ್ಲ. ನೆಕ್ಸ್ಟ್
ಪ್ರಾಫಿಟ್ ಪ್ರಾಫಿಟ್ದಾಗ ಏನ್ರಿಪ್ಪ ಪ್ರೀ ಅಕ್ವಿಸಿಷನ್ ಈಗ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಎಷ್ಟಿದೆ ಕೇಳ್ರಿ ಸೇಮ್ ಇತ್ತಲ್ಲ 80,000 ಇದೆ ಪೋಸ್ಟ್ ಅಕ್ವಿಸಿಷನ್ ಎಲ್ಲ ಇಲ್ಲ ಇಲ್ಲಿ ಭಾಳ ಈಸಿ ಕೊಡೋಣ 80,000 48,000 32,000 ಓಕೆ ಈಗ ಮೈನಾರಿಟಿ ಇಂಟ್ರೆಸ್ಟ್ 4 lakh ಪ್ಲಸ್ 64,000 ಎಷ್ಟಾಗತ್ತಪ್ಪ ಅದು 4,64,000 ಕ್ಲಿಯರಾ ಅಂಡರ್ಸ್ಟ್ಯೂಡ್ ಅರ್ಥ ಆಗಿದೆಯಾ ಮೈನಾರಿಟಿ ಇಂಟ್ರೆಸ್ಟ್ ಬಂತಾ ಅರ್ಥ ಆಗಿದೆ ನೆಕ್ಸ್ಟ್ ಈಗ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಆರ್ ಕಾಸ್ಟ್ ಆಫ್ ಕಂಟ್ರೋಲ್ ಓಕೆನಾ ನೋಡ್ರಿ ಶೇರ್ಸ್ ಅಕ್ವೈರ್ಡ್ ಬೈ ಎಚ್ ಲಿಮಿಟೆಡ್ ಎಷ್ಟಿದು 60,000 ಶೇರ್ಸ್ ವಾಟ್ ಇಸ್ ದ ಪ್ರೈಸ್ ನೋಡ್ರಿ 60,000 ಪೇ ಮಾಡಿದಾರ ಅವರು ಪ್ರೈಸ್ ಎಷ್ಟಿದೆ ಇದ್ದಾರೆ 7 lakh ಇದೆ ಹೌದಾ 7 lakh ಇದೆ ಬೇಗ 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 ಬರ್ಕೊಡಿಪ್ಪ 7 lakh ಇದೆ ರೈಟ್ ಈಗ 7 lakh ಎಸ್ ಇದಕ್ಕೆ ಲೆಸ್ ಏನು ನಾಮಿನಲ್ ವ್ಯಾಲ್ಯೂ 60,000 ಇಂಟು 10 ಎಷ್ಟಾಗತ್ತಪ್ಪ ಅದು 6 lakh ಆಗ್ತಾ ಇದೆ ಹೌದಲ್ಲ ಎಷ್ಟಾಗ್ತಿದ್ದು 1 lakh rupees ಆಯಿತು ಇದರಲ್ಲಿ ಲೆಸ್ ಪ್ರೀ ಅಕ್ವಿಸಿಷನ್ ರಿಸರ್ವ್ಸ್ ಆ್ಯಂಡ್ ಪ್ರಾಫಿಟ್ ಈಗ ರಿಸರ್ವ್ಸ್ ಅಂದ್ರೆ ಏನಪ್ಪ ಈಗ ರಿಸರ್ವ್ಸ್ ಅಂದ್ರೆ ಪ್ರೀ ಅಕ್ವಿಸಿಷನ್ ರಿಸರ್ವ್ ಎಷ್ಟಿದೆ ಇಲ್ಲಿ ನೋಡ್ರಿ ಇದು ತಗೋಬೇಕು ನಾವು 48,000 ಹೌದಾ ರೈಟ್ ಪ್ರೀ ಅಕ್ವಿಸಿಷನ್ ರಿಸರ್ವ್ ಪೈಲೆ 48,000 ಮತ್ತೆ 48,000 ಎಷ್ಟಾಗ್ತಾ ಇದೆ 96,000 ಆಗ್ತದೆ ಸೊ ಗುಡ್ವಿಲ್ ಎಷ್ಟಾಯ್ತು ನಿಮ್ದು ಗುಡುಗುಡು ಅಲ್ಲ ಗುಡ್ವಿಲ್ ಇದಾಗ್ತಾ ಇದೆ 4,000 ಅರ್ಥ ಆಗಿದೆಯಾ ಡೌಟ್ ಇದೆಯಾ ಅಕ್ಷತಾ ಮನು ಅಖ್ತರ್ ವಿನಯ್ ಕಿರಣು ಸಂಜನಾ ಈಸ್ ದಟ್ ಕ್ಲಿಯರ್ ಬಚ್ಚಾ ಬೇಗ ಬೇಗ ಹೇಳಬೇಕು ನೀವು ಎಸ್ ಸರ್ ಅಂತ ರಿಪ್ಲೈ ಮಾಡಬೇಕು ನಾನೀಗ ಬ್ಯಾಲೆನ್ಸ್ ಶೀಟ್ ಸಾಲ್ವ್ ಮಾಡ್ತೀನಿ ಈಗ ಇದನ್ನ ಕಳ್ಸಿನಿಲ್ಲ ಮೊನ್ನೆ ಧನ್ನು ಅರ್ಥ ಆಗಿದೆಯಾ ಬೇಗ ಬೇಗ ಹೇಳ್ರಿಪ್ಪ ನೆಕ್ಸ್ಟ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಓಕೆ ಏನು ಪರ್ಟಿಕ್ಯುಲರ್ಸ್ ರೈಟ್ ನೋಟ್ಸ್ ಅಮೌಂಟ್ ಓಕೆನಾ ಈಗ ಫಸ್ಟ್ ನೋಡಿಪ್ಪ ನೋಡಿ ಏನಿದೆ ಇಲ್ಲಿ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ಇದೆ ಬರ್ಕೊಡ್ರಿಪ್ಪ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಸೊ ಇದರಲ್ಲಿ ಏನಿದೆ ಇದರಲ್ಲಿ ಶೇರ್ ಹೋಲ್ಡರ್ ಫಂಡ್ ಓಕೆನಾ ಆಮೇಲೆ ಇದ್ರಾಗ ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1 ಕಂಪಲ್ಸರಿನಾ ಸರ್ ಹೌದು ನೋಟ್ ಈಸ್ ಸಮಥಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ನಾ ಕೆಳಗೆ ಬರ್ತೀನಿ ನೋಡಿಪ್ಪ ಇದ್ರ ಕೆಳಗೆ ಸ್ವಲ್ಪ ನೋಟ್ 1 ಏನು ಶೇರ್ ಕ್ಯಾಪಿಟಲ್ ಈಗ ಏನ್ ಮಾಡ್ಬೇಕಂದ್ರೆ ಶೇರ್ ಕ್ಯಾಪಿಟಲ್ ಇದೆಯಲ್ಲ ಕೇಳ್ರಿ ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು ಈಗ ಇದನ್ನ ತಗೊಳಕ್ ಬರಂಗಿಲ್ಲ ಈಗ ವಿ ಕೆನ್ ನಾಟ್ ಟೇಕ್ ದಿಸ್ ರೈಟ್ ಓನ್ಲಿ ವಿ ಆರ್ ಗೋನ್ ಟೇಕ್ ದಿಸ್ ನಾವು ಯಾಕಂದ್ರೆ ನೋಟ್ ನಂಬರ್ 1 ಪ್ರಕಾರ 16 ಲಕ್ಷ ರೂಪಾಯಿ ಇದೆಯಲ್ಲ ಅಷ್ಟ ತಗೋಬೇಕು ನಾವು ಶೇರ್ಸ್ ಆಫ್ 10 each ಎಷ್ಟಿದೆ 16 lakh
ಓಕೆನಾ? ಸೊ ನೋಟ್ ನಂಬರ್ 1, yes 16 lakh. ಬರ್ದ್ರಿ ಬಚ್ಚು, ಅರ್ಥ ಆಗಿದೆಯಾ? ಈಗ ಶೇರ್ ಕ್ಯಾಪಿಟಲ್ ಮುಗೀತು. ಸೆಕೆಂಡ್ ಏನ್ರಿ ಸರ್? ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ನೋಟ್ ನಂಬರ್ 2 ಕೇರ್ಫುಲ್ ಆಗಿ ನೀಟಾಗಿ ನೋಡ್ರಿ. ಸರ್ ಇಟ್ಸ್ ನಾಟ್ ಅಂಡರ್ಸ್ಟುಡ್. ಲತಾ ನಾ ಏನು ಮಾಡಲಿಯಮ್ಮ, ನಿನ್ನೆ ಕ್ಲಾಸಸ್ ನೋಡ್ರಿ ನೀವು. ಈಗ ನನಗೆ ಎಲ್ಲ ಸ್ಟಾರ್ಟಿಂಗ್ ಇಂತ ಹೇಳಕ್ ಬರಂಗಿಲ್ಲ, ಬಿಕಾಸ್ ಏನಾಗುತ್ತೆ ಈಗ ನಾಳೆ ಎಕ್ಸಾಮ್ಸ್ ಇದೆ. ಈಗ ನಿಮ್ಗೆ ಮೊದಲೇ ಹೇಳ್ತೇನೆ ನಾನು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ರಿ, ಜಾಯ್ನ್ ಆಗಿ ಕ್ಲಾಸಸ್ಗೆ, ಬೇಸಿಕ್ಸ್ ಎಲ್ಲ ಕಲ್ಕೊಡ್ರಿ ಅಂತ. ಈಗ ನೀವು ಲಾಸ್ಟ್ ಮೀಟಿಂಗ್ ಬಂದು ನಂಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಏನಾಗ ಮಾಡತ್ತಮ್ಮ? ಈಗ ನಿಮ್ದು ಜವಾಬ್ದಾರಿ ಇದೆಯಲ್ಲಮ್ಮ. ಹಾ ಕೇಳ್ರಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಟ್ ನಂಬರ್ 2. ನೋಟ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಈಗ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ದಲ್ಲಿ ಫಸ್ಟ್ ರಿಸರ್ವ್ಸ್ ಬರ್ಕೊಡ್ರಿ. ರಿಸರ್ವ್ಸ್ ಎಚ್ ಲಿಮಿಟೆಡ್ ತಗೋರಿಪ್ಪ. ಎಚ್ ಲಿಮಿಟೆಡ್ ಎಷ್ಟ್ರಿಪ್ಪ ಇಲ್ಲಿ ಕೇಳ್ರಿ. ಪ್ರಾಬ್ಲಮ್ ನೋಡ್ರಿ, ರಿಸರ್ವ್ಸ್ ದಲ್ಲಿ ಎಚ್ ಲಿಮಿಟೆಡ್ ಎಷ್ಟಿದೆ ಇಲ್ಲಿ? ಎಸ್, ಇಟ್ ಈಸ್ 1,20,000 ಇದೆ. ಹೌದಾ? 1,20,000. 1,20,000. ಈಗ ಎಸ್ ಲಿಮಿಟೆಡ್ ನಾವು ಪೋಸ್ಟ್ ತಗೋಬೇಕು ನಾವು. ಹೌದಾ? ಪೋಸ್ಟ್ ಅಕ್ವಿಸಿಷನ್. ಈಗ ಪೋಸ್ಟ್ ಅಕ್ವಿಸಿಷನ್ ಎಲ್ಲಿರುತ್ತೆ? ಪೋಸ್ಟ್ ಅಕ್ವಿಸಿಷನ್ ನೋಡಿ ಇಲ್ಲೇ ಇರುತ್ತೆ, ಬಟ್ ಇಲ್ಲೇ ವಿ ಡೋಂಟ್ ಹ್ಯಾವ್ ಎನಿಥಿಂಗ್, ರೈಟ್? ಏನಿಲ್ಲ ಇಲ್ಲಿ. ಸೊ ಪೋಸ್ಟ್ ಅಕ್ವಿಸಿಷನ್ ಇಲ್ಲವೇ ಇಲ್ಲ. ಸೊ ಏನಾಗುತ್ತೆ? ಡ್ಯಾಶ್. ಸೊ ಹಾಗಿದ್ರೆ ರಿಸರ್ವ್ ಎಷ್ಟಾಯ್ತು ಇದು? 1,20,000 ಆಯಿತು. ಅದೇ ರೀತಿ ಪ್ರಾಫಿಟ್ ಈಗ ಯಾವ್ದ್ರಿಪ್ಪ? ಎಚ್ ಲಿಮಿಟೆಡ್ ಪ್ರಾಫಿಟ್ ಎಷ್ಟು ನೋಡ್ರಿ? ಪ್ರಾಫಿಟ್ ಎಚ್ ಲಿಮಿಟೆಡ್ ನೋಡಿಲೆ ಎಷ್ಟಿದೆ? 80,000 ಇದೆ. ಬರ್ಕೊಡ್ರಿಪ್ಪ 80,000. ಓಕೆನಾ? ಎಸ್ ಲಿಮಿಟೆಡ್ ಇಲ್ಲ, ಇಲ್ಲೇ ವಿ ಡೋಂಟ್ ಹ್ಯಾವ್ ಎಸ್ ಲಿಮಿಟೆಡ್ ಬಿಕಾಸ್ ಪೋಸ್ಟ್ ಅಕ್ವಿಷನ್ ತಗೋತೀವಿ ನಾವು. ಈಗ ಪ್ರಾಬ್ಲಮ್ದಲ್ಲಿ ಪೋಸ್ಟ್ ಅಕ್ವಿಷನ್ ಇಲ್ವಲ್ಲ. ಸೊ ಹಾಗಿದ್ರೆ ಏನಾಗುತ್ತೆ? 80,000. ಸೊ ಎಲ್ಲ ಸೇರಿ ಎಷ್ಟಪ್ಪ ಇದು? ಟೋಟಲ್ ಎಷ್ಟಾಗ್ತದೆ ಇದು? 2 lakh ಆಗ್ತಾ ಇದೆ. ಹೌದಾ? ಎಸ್ 2 lakh. ಏನ್ ಮಾಡಬೇಕು? ಇಲ್ಲೇ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಟ್ ನಂಬರ್ 2, 2 lakh. ಓಕೆನಾ ಸರ್? ಏನು ಇದಾಗ ಮುಂದೆ ಮೈನಾರಿಟಿ ಇಂಟ್ರೆಸ್ಟ್. ಎಸ್, ಇಲ್ಲೇ ಬರ್ಬೋದು ಸರ್. ಎಸ್, ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟಿದೆ ಸರ್? ನೋಡಿಲಿ, ಮೈನಾರಿಟಿ ಇಂಟ್ರೆಸ್ಟ್ ಬಂದ್ಬಿಟ್ಟು 4,60,000 ಇದೆ. ರೈಟ್? 4,60,000 ಇದೆ. ಕರೆಕ್ಟಾ? 4,60,000 ಬರೀರಪ್ಪ ಇಲ್ಲಿ. 4,60,000. 4,64,000. ಓಕೆನಾ? ಇದಾಯ್ತಾ? ದಿಸ್ ಇಸ್ ಡನ್. ಈಗ ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ನೋಡಿ. ಟ್ರೇಡ್ ಪೇಬಲ್ ಇದೆ, ಎರಡು ಕೂಡಿಸ್ಬಿಡ್ರಿ. ಎಷ್ಟಾಗುತ್ತೆ? ನೋಟ್ ಇನ್ ಬೇಡದಕ್ಕೆ, ಬಿಕಾಸ್ ದಿ ಆರ್ ನಾಟ್ ಮೆನ್ಷನ್ ನೋಟ್ ಹಿಯರ್. ಟ್ರೇಡ್ ಪೇಬಲ್ ಎಷ್ಟಿದೆ? ಕರೆಂಟ್ ಲಯಬಿಲಿಟಿ ಸೆಕೆಂಡ್ ಮಾಡ್ಕೊಡ್ರಿ. ಅದ್ರಾಗ ಸೆಕೆಂಡ್ ಮಾಡ್ಕೊಡ್ರಿ. current liabilities, trade payable, that is ಎಷ್ಟು ನೋಡಿ? 1 lakh ಇದೆಯಾ? ಹೌದು, 1 lakh ಇದೆ. ಇದು 40,000 ಇದೆ. ಎರಡು ಕೊಡ್ಸಪ್ಪ, 1,40,000 ಆಗ್ತದೆ. 1,40,000 ಮುಗಿತಾ? ಎಸ್, ದಿಸ್ ಇಸ್ ಇಟ್. ಸೊ ಟೋಟಲ್ ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಎಷ್ಟಾಗ್ತಾ ಇದೆ ಮಕ್ಕಳೇ? ಬೇಗ 16 lakh plus 2 lakh plus 4,64,000 1,40,000 ಇದಾಗ್ತಾ ಇದೆ 24,04,000 ಆಗ್ತದೆ. ಇಲ್ಲಿ ತನಕ ಅರ್ಥ ಆಗಿದೆ ವಿನಯ್, ಅಖ್ತರ್, ಮನು, ಅಕ್ಷತಾ, ಸಂಜನಾ? ಡೌಟ್ ಇದೆಯಾ? ಬೇಗ ಹೇಳ್ತೀರಾ? ಎನಿ ಡೌಟ್ಸ್ ಯು ಹ್ಯಾವ್? ಡೌಟ್ ಇದೆಯಾ ಇದ್ರೆ ಏನ್ರ? ಬೇಗ ಹೇಳ್ರಿಪ್ಪ.
ರಿಪ್ಲೈ ಮಾಡಬೇಕಿತ್ತು ನೀವು. ಹಾಯ್ ಸದಾನಂದ್, ನೋ ಡೌಟ್. ಅಖ್ತರ್ಗೆ ಅಕ್ಸ್ ಆಗಿದೆ. ಅಕ್ಷತಾ, ವಿನಯ್, ಮನು, ಸಂಜನಾ, ಸ್ವಲ್ಪ ಬೇಗ ಬೇಗ ಐ ವಾಂಟ್ ಟು ಸಾಲ್ವ್ ಒನ್ ಮೋರ್ ಪ್ರಾಬ್ಲಮ್, ಪ್ಲೀಸ್ ಅರ್ಥ ಮಾಡ್ಕೊರಿಪ್ಪ. ಎಲ್ಲರೂ ರಿಪ್ಲೈ ಮಾಡಿ. ಚಲೋ, ಈಗ ನೆಕ್ಸ್ಟ್ ಅಸೆಟ್ಸ್. ಅಸೆಟ್ಸಾ? ಎಸ್ ಅಸೆಟ್ಸ್ ಸರ್. ನೋಡ್ರಿ ಅಸೆಟ್ಸ್ ಇಲ್ಲ ನೋಡ್ರಿ, ಕೇರ್ಲೆ ಅಸೆಟ್ಸ್ ರೈಟ್. ನೋಟ್ ಅಂತಿಲ್ಲ, ಪ್ಲಾನ್ ಏನು ಮಾಡ್ತೀನಿ ಒಂದೇ ಇದೆ, ಅಡ್ಜಸ್ಟ್ಮೆಂಟ್ ಇಲ್ಲ. 12 lakh 12 lakh 24 lakh ರೈಟ್. 24 lakh ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್ ರೈಟ್. 24 lakh ಆಗ್ತಾ ಇದೆ, ಹೌದಾ? ಓಕೆನಾ? ನೆಕ್ಸ್ಟ್ ಇವಾಗ ಇನ್ವೆಸ್ಟ್ಮೆಂಟ್ ಅಂತೂ ಬರಂಗಿಲ್ಲ, ಬಿಕಾಸ್ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಆಗಿ ಹೋಗಿದೆ. ಮತ್ತೆ ಏನು ತಗೋಬೇಕು ಸರ್ ಈಗ? ಇಂಟ್ಯಾಂಜಿಬಲ್ ಅಸೆಟ್ ಅಪ್ಪ, ಇಂಟ್ಯಾಂಜಿಬಲ್ ಅಸೆಟ್. ಯಾವುದು? ಇಂಟ್ಯಾಂಜಿಬಲ್ ಅಸೆಟ್ ರೈಟ್. 4000 ಸರ್. ಎಲ್ಲಿದ್ರಿಪ್ಪ ಇದು? ಅಲ್ರ ಮಕ್ಕಳೇ, ಇಲ್ಲಿ ನೋಡ್ರಿ 4000 ಏನಪ್ಪ ಇದು? ಇಂಟ್ಯಾಂಜಿಬಲ್ ಅಸೆಟ್ ಅಲ್ಲ, ಗುಡ್ ವಿಲ್. ಫೈನ್ ಮಾಡಿಲ್ಲ ನೀವು? ಗುಡ್ ವಿಲ್. ಸೊ ಎಷ್ಟಾಗುತ್ತೆ? ಟೋಟಲ್ ಅಸೆಟ್ಸ್ ಬಂದ್ಬಿಟ್ಟು 24,04,000 ರೈಟ್. 24,04,000. ಹಲೋ, ಅರ್ಥ ಆಗಿದೆಯಾ? ಮಾಡ್ತಿರಲ್ಲ ಎಕ್ಸಾಮ್ ಹೋಗಿ. ಲೆಟ್ಸ್ ಸಾಲ್ವ್ 2023 2023 ಸಾಲ್ವ್ ಮಾಡೋಣ. ಡೌಟ್ ಇರಲ್ಲಪ್ಪ? ನೋಡಿ 2023ದಾಗ ಕೂಡ 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಿದ್ದಾರೆ ಗೈಸ್. ಲಿಕ್ವಿಡೇಷನ್ ಆಗಿರ್ಬೋದು, ಇದಾಗಿರ್ಬೋದು, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಆಗಿರ್ಬೋದು, ಎಲ್ಲವನ್ನು ಪ್ಲೀಸ್ ದಯವಿಟ್ಟು ಟೈಮ್ ಸಿಕ್ಕರೆ ರಿಕಾರ್ಡ್ ಕ್ಲಾಸಸ್ ನೋಡ್ಕೋಬೇಕಾಗುತ್ತೆ ನೀವು. ಬಿಕಾಸ್ ಎಂಡ್ ಆಫ್ ದ ಡೇ ಹೆಂಗಿದೆ ಅಂದರೆ, ಈಗ ಎಕ್ಸಾಮ್ ಸಮೀಪದಲ್ಲಿ ನಾನು ಮೊದಲೇ ಕಲಿಸಿದ್ದೇನೆ ಇದನ್ನು. ಕಾನ್ಸೆಪ್ಟ್ ಹೆಂಗೆ ಬಂತು, ಏನು ಹೋಲ್ಡಿಂಗ್ ಕಂಪ್ನಿ ಅಂದ್ರೆ ಏನು, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂದ್ರೆ ಏನು, ಎಲ್ಲ ಕಲಿಸೇನೆ. ಕರೆಕ್ಟಾ? ಸೊ ಇವಾಗ ನಿಮ್ದು ಜವಾಬ್ದಾರಿ ಏನಪ್ಪಾ ಅಂದರೆ ಅದೆಲ್ಲ ನೋಡಬೇಕಲ್ಲ, ರೈಟ್? ಎಸ್, ಕೇಳ್ದ ಮತ್ತೆ ನೋಡ್ರಿ. ಕ್ಯಾಲ್ಕುಲೇಟ್ ದ ಮೈನಾರಿಟಿ ಇಂಟ್ರೆಸ್ಟ್ ಕಾಣ್ತಾ ಇದೆ ಬಚ್ಚೋ? ಕಾಣ್ತಾ ಇದೆ ಎಲ್ಲರಿಗೆ? ರಿಪ್ಲೈ ಮಾಡಬೇಕಾಗತ್ತೆ. ಐ ವಾಂಟ್ ಯು ಟು ರಿಪ್ಲೈ. ನೋಡಿಪ್ಪ ಏನಿದೆ, ಕ್ಯಾಲ್ಕುಲೇಟ್ ದ ಮೈನಾರಿಟಿ ಇಂಟ್ರೆಸ್ಟ್ ಫ್ರಮ್ ದಿ ಫಾಲೋವಿಂಗ್. ಕರೆಕ್ಟ್? ಶೇರ್ ಕ್ಯಾಪಿಟಲ್ ದೇ 4 lakh and 3 lakh. ಇಲ್ಲಿ ನೋಡ್ರಿ, ಇದೆಲ್ಲ ಕೊಟ್ಟಿರ್ತಾರೆ, 1,4 ಕೊಟ್ಟಿರ್ತಾರೆ, ಇದು ಕೊಟ್ಟಿದ್ದಾರೆ. ಟೋಟಲ್ ಪ್ರಾಫಿಟ್ ಹಿಂಗೆ ಕೊಟ್ಟರೆ ಏನಾಗುತ್ತೆ, ಪ್ರೀ ಮತ್ತೆ ಪೋಸ್ಟ್ ಬರ್ತಿಲ್ಲ. ಬಿಕಾಸ್ ಟೋಟಲ್ ಪ್ರಾಫಿಟ್ ಮತ್ತೆ ಈ ಡೇಟ್ ಹಿಂಗೆ ಕೊಟ್ಟರೆ ನೋಡಿ, ಈಗ ದೇ ಗಿವನ್ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ಒಂದು. ಯಾವಾಗ? 1,4ಗೆ 1,4 ಆದ್ಮೇಲೆ ಟೋಟಲ್ ಕೊಟ್ಟಿದ್ದಾರೆ, ಹೌದಾ? ಹೌದಾ? ಸೊ ಹಾಗಿದ್ರೆ ಈಗ ಎ ಲಿಮಿಟೆಡ್ ಅಕ್ವೈರ್ಡ್ ಹೌ ಮೆನಿ ಶೇರ್ಸ್? 15,000 ಶೇರ್ಸ್. ಈಗ ಬಿ ಲಿಮಿಟೆಡ್ದಾಗ, ಸೊ ಬಿ ಲಿಮಿಟೆಡ್ ಟೋಟಲ್ ಶೇರ್ಸ್ ಅಪ್ಪ ನೋಡಿ ಬರ್ಕೊಡ್ಲೆ. ಟೋಟಲ್ ಶೇರ್ಸ್ ಆಫ್ ಬಿ ಲಿಮಿಟೆಡ್ ಎಷ್ಟಾಗತ್ತಪ್ಪ ಅದು? ನೋಡ್ರಿ 2 lakh ಇದೆ. 2 lakh ಡಿವೈಡ್ ಬೈ ಎಷ್ಟಪ್ಪ? 10. ಎಷ್ಟಾಗುತ್ತೆ ಅದು? 20,000, ಹೌದಾ?
ಈಗ ಶೇರ್ಸ್ ಅಕ್ವೈರ್ ಎಷ್ಟಿದೆ? ಶೇರ್ಸ್ ಅಕ್ವೈರ್ ಬಂದ್ಬಿಟ್ಟು ಕೇಳಲೆ, ಶೇರ್ಸ್ ಅಕ್ವೈರ್ ಎಷ್ಟಿದೆ? 15,000. ಹಾಗಿದ್ರೆ ಉಳಿತು ಎಷ್ಟು ಪೈಲಿ? 5,000. ಹೌದಾ? ಸೊ ರೇಷೋ ಏನಾಗುತ್ತೆ? ರೇಷೋ ಬಂದ್ಬಿಟ್ಟು 15:5 ಅಥವಾ 5 1s 5 3s. ಕ್ಲಿಯರಾ? ಕ್ಲಿಯರ್ ಆಗಿದೆಯಾ? ಬೇಗ ಬೇಗ ಹೇಳ್ರಿಪ್ಪ. ನೆಕ್ಸ್ಟ್ ಏನ್ ಸರ್ ಈಗ? ಎಸ್, ವಿ ಹ್ಯಾವ್ ಟು ಫೈಂಡ್ ಔಟ್ chart showing minority interest. Chart showing minority interest. Particulars: total, A limited ಮತ್ತೆ B limited. ಓಕೆನಾ? ಆಲ್ ರೈಟ್. ಈಗ ಏನು ಶೇರ್ ಕ್ಯಾಪಿಟಲ್. ಈಗ ಶೇರ್ ಕ್ಯಾಪಿಟಲ್ ಹೆಂಗಿತ್ರಿ ಸರ್? ನೋಡಿ, ವೆರಿ ಈಸಿ ಇದೆ. ಸೊ ನಾವು ಇದನ್ನ ತಗೊಳಂಗಿಲ್ಲ ಈಗ. ಸ್ಪೆಷಲಿ ಮೈನಾರಿಟಿ ಇಂಟ್ರೆಸ್ಟ್ ಇದ್ದಾಗ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಆಲ್ ದಿಸ್. ಓಕೆನಾ? ಇದನ್ನ ತಗೋತೀವಿ ನಾವು. ವಿ ಆರ್ ಗೋಯಿಂಗ್ ಟು ಟೇಕ್ ಓನ್ಲಿ ದಿಸ್ ಮಚ್ ಪಾರ್ಟ್. ಸೊ 2 lakh ಇದೆಯಾ? ಹೌದು, 2 lakh ಇದೆ. ಇದನ್ನ 3:1 ಹಂಚ್ರಿಪ್ಪ. ಎಷ್ಟಾಗುತ್ತೆ? 2 lakh ಡಿವೈಡ್ ಬೈ 4 into 3. ಇದಾಯ್ತು 1,50,000. ಇದಾಗ್ತಾ ಇದೆ 50,000. ಓಕೆನಾ? ಓಕೆನಾ? ನೆಕ್ಸ್ಟ್ ರಿಸರ್ವ್ಸ್ ಇದೆ. ಈಗ ನೋಡಿ, ಡೇಟ್ ಆಫ್ ಅಕ್ವಿಷನ್ 1/7 ಅಂತೆ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈಗ ಸ್ವಲ್ಪ ನೋಡಿಲೆ, ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಏನಂದ್ರೆ, ಮೈ ಡಿಯರ್ ಸ್ಟೂಡೆಂಟ್, ಇಲ್ಲೇ 1/4 ತನಕ ಕೊಟ್ಟಿದ್ದಾರೆ ಅವರು. ಎಷ್ಟಿದೆ? 30,000. ಹೌದಾ? ಈಗ ನೋಡ್ರಿ, ಪ್ರಾಫಿಟ್ ಆಯ್ತು. ಇದು ನೋಡಿ 20,000 ಇದೆ. ಹೌದಾ? ಇಲ್ಲಿ ಡ್ಯೂರಿಂಗ್ ದ ಇಯರ್ ಐತೆ ನೋಡ್ರಿ. ಸೊ ಹಾಗಿದ್ದಾಗ ವೇಟ್ ಮಾಡ್ರಿ, 1 by 1 ನೀಟಾಗಿ ತಗೋತೀನಿ ನೋಡ್ರಿ. ಈಗ ಕರೆಕ್ಟ್ ಇದರಲ್ಲಿ ಮಾಡೋಣ ಸರ್? ಎಸ್, ವಿಲ್ ಡೂ ಇಟ್ ಹಿಯರ್ ಓನ್ಲಿ. ಯಾವ್ದ್ರಿ ಸರ್? ಪ್ರೀ ಅಕ್ವಿಸಿಷನ್. ಸ್ವಲ್ಪ ಕೇರ್ಫುಲ್ ಆಗಿಯಾ, ಇಲ್ಲಿ ತಪ್ಪು ಮಾಡೋ ಚಾನ್ಸಸ್ ಬಾಡಿದೆ. ಪ್ರೀ ಅಕ್ವಿಸಿಷನ್ ಆಸ್ ಆನ್ ಯಾವಾಗಪ್ಪ? 1/4 ಏನು? 22. ಎಷ್ಟಿದೆ ರೂಪಾಯಿ ಇದು? ಪ್ರೀ ಅಕ್ವಿಸಿಷನ್ ಎಷ್ಟಿದೆ ಬಚ್ಚೋ? ಸ್ವಲ್ಪ ಕೇಳ್ರಿ. ಇಲ್ಲಿ ನೋಡ್ರಿಪ್ಪ, ಜನರಲ್ ಇರ್ತೈತಲ್ಲ 20,000 ಇದೆ. ಫಸ್ಟ್ ಬರ್ಕೊಡ್ರಿ ಅದನ್ನ. ಎಸ್, ಯು ನೋಟ್ ಇಟ್ ಡೌನ್. 20,000. ಹೌದಾ? ಈಗ ಆಡ್ ಫ್ರಮ್ 1/4 ಇಂತ್ರ 2 ಯಾವಾಗಪ್ಪ ಅದು? 1/7/22. ಹೌ ಮೆನಿ ಮಂತ್ಸ್? 4 5 6 7 ಬರಂಗಿಲ್ಲ ಇಲ್ಲಿ. ಹೌದಲ್ಲ? ಎಷ್ಟಾಗುತ್ತೆ? 3 ಮಂತ್ಸ್ ಆಗ್ತಾ ಇದೆ. ಹೌದಾ? ಬಿಕಾಸ್ ಇಲ್ಲಿ ಅವರು ಡೇಟ್ ಕೊಟ್ಟಾರಲ್ಲ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. 1/7/22 ಇದೆಲ್ಲ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಬಚ್ಚ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಸೊ 1/7 ಎಷ್ಟಾಗುತ್ತೆ? 3 ಮಂತ್ಸ್ ಆಗುತ್ತೆ. ಹಾಗಿದ್ದಾಗ ಏನ್ ಸರ್? ಈಗ ಹಾಗಿದ್ದಾಗ ನಾವು ಈಗ ನೋಡ್ರಿ, ಜನರಲ್ ರಿಸರ್ವ್ ಇದು ನಾವು ಬರೆದ್ರೆ 20,000. ಈಗ 40,000 ನೋಡ್ರಿ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಇದೆ 40,000 ರೂಪಾಯಿ. 40,000 ರೂಪಾಯಿ 1 ವರ್ಷದ್ದಾದ್ರೆ 3 ಮಂತ್ಸ್ ಎಷ್ಟು ಅಂತ ಕೇಳ್ತಾರೆ ಅವರು. ವೆರಿ ಈಸಿ. 40,000 ರೂಪಾಯಿ ಇದೆಯಲ್ಲ, 40,000 ರೂಪಾಯಿ ಇದು 1 ವರ್ಷದ್ದಾದ್ರೆ 3 ಮಂತ್ಸ್ ಎಷ್ಟಪ್ಪ? ಇದಾಗ್ತದೆ 10,000. ಕ್ಲಿಯರ್ ಆಗಿದೆಯಾ? ಹಾಗಿದ್ರೆ ಮೈ ಡಿಯರ್ ಸ್ಟೂಡೆಂಟ್, ಪ್ರೀ ಅಕ್ವಿಸಿಷನ್ ಬಂದ್ಬಿಟ್ಟು 30,000. ಕ್ಲಿಯರ್? ಸೊ ಹಾಗಿದ್ರೆ ಬಚ್ಚೋ, ಇದು ಕ್ಲಿಯರ್ ಆದ್ರೆ ಪ್ಲೀಸ್ ಎಸ್ ಅಂತ ರಿಪ್ಲೈ ಮಾಡಿ. ಇಲ್ಲ ಅಂದ್ರೆ ಇನ್ನೊಮ್ಮೆ ಹೇಳ್ಕೊಡ್ತೇನೆ. ವಿನಯ್, ಅಖ್ತರ್, ಮನು, ಅಕ್ಷತಾ, ಬೇಗ 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 ಹೇಳ್ರಿಪ್ಪ. ಸಂಜನಾ, ಕ್ಲಿಯರ್ ಆಗಿದೆಯಾ? ನೋ ಡೌಟ್. Your response is very important. ಅರ್ಥ ಆಗಿದೆಯಾ? ಸೊ ಈಗ ಪ್ರೀ ಆಯ್ತಾ? ಇದನ್ನ ಪ್ರೀಯನ್ನು ಹಂಚ್ರಿಪ್ಪ ಇಲ್ಲಿ 3:1 ಹಂಚ್ರಿ. 30,000 ಡಿವೈಡ್ ಬೈ 4 into 3 ಎಷ್ಟಾಗುತ್ತೆ? 22,500. ಇದಾಗುತ್ತೆ 7,500. ಡೌಟ್ ಇದೆಯಾ?
ವಿನು ಏನಪ್ಪ ಅದು ಹ್ಯಾಂಡ್ ರೈಸ್ ಮಾಡು. ಯಾರಿಗೆ ಡೌಟ್ ಇದೆಯಲ್ಲ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಬೇಕಾಗತ್ತೆ. ಅಲ್ರೋ ಒಂದ್ ನಿಮಿಷ ಕೇಳ್ರಿ. ಈಗ ಹ್ಯಾಂಡ್ ರೈಸ್ ಮಾಡಿಲ್ಲ ಅಂದ್ರೆ ಹೆಂಗಾಗಲಿ, ಹೌ ಕ್ಯಾನ್ ಎಕ್ಸ್ಪ್ಲೇನ್ ನಾವು? 20,000 ಗೊತ್ತಾಗಿದೆಯಾ? 20,000 ಗೊತ್ತಾಗಿದ್ದಲ್ಲ ಇದು, ಹೌದಿಲ್ಲ? ಈಗ ನೆಕ್ಸ್ಟ್ ಏನು? ಈಗ ನೋಡಿ ಡೇಟ್ ಆಫ್ ಅಕ್ವಿಸಿಷನ್ ಏನಿದೆ, ಡೇಟ್ ಆಫ್ ಅಕ್ವಿಸಿಷನ್ 14 ಇಂತ್ರ 17 ಇದೆ. 17 ಇಂತ್ರ ಡೇಟ್ ಆಫ್ ಅಕ್ವಿಸಿಷನ್. ಸೊ ಏನಾಗತ್ತಪ್ಪ ಅದು 14/22 ಇಂತ್ರ 17 ಏನಾಗುತ್ತೆ 3 ಮಂತ್ಸ್ ಆಗ್ತದೆ. ಹೌ ಮೆನಿ ಮಂತ್ಸ್? 3 ಮಂತ್ಸ್. ಈಗ 40,000 ಏನಿದೆಯಲ್ಲ ಡ್ಯೂರಿಂಗ್ ದ ಇಯರ್, ಇದು 40,000 ಏನಪ್ಪ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಡ್ಯೂರಿಂಗ್ ದ ಇಯರ್ ಇದೆ. 40,000 ಏನಿದೆಯಲ್ಲ, ಈ 40,000 ಇದು ಒಂದು ವರ್ಷದಾದ್ರೆ 3 ಮಂತ್ಸ್ ಎಷ್ಟಾಗುತ್ತೆ? 10,000 ಆಗುತ್ತೆ. ಇಷ್ಟೇ. ಅರ್ಥ ಆಗಿದೆ? ಪೋಸ್ಟ್ ಅಕ್ವಿಸಿಷನ್. ಪೋಸ್ಟ್ ಅಕ್ವಿಸಿಷನ್ ಅಲ್ಲಪ್ಪ 40,000 ಇತ್ತ, ಹೌದು. ಅದರಲ್ಲಿ ಪ್ರೀ ಎಷ್ಟಾಯಿತು? 10,000. ನೋಡಿ ನೋಡಿ ವರ್ಚುವಲ್ ಕೇಳಲಿ. 40,000 ಇತ್ತ, ಹೌದು ಇತ್ತು. ಈ 40,000 ಅಲ್ಲಿ 10,000 ಹೋಯ್ತಲೆ, ಉಳಿತೆಷ್ಟು? 30,000. 30,000 ಇಲ್ಲೇ ಬಂತು. ಸೊ 22,500, 7,500 ಇದು ರಿಸರ್ವ್ಸ್ ಆಗಿದೆ. ಇದೇ ರೀತಿ ಏನ್ ಮಾಡ್ತೀವಿ ನಾವು? ಪ್ರಾಫಿಟ್ ತಗೋತೀವಿ. ಪ್ರಾಫಿಟ್ ಏನ್ರಿಪ್ಪ 3:1 ಆಗಿದೆ, ರೈಟ್? ಹೌದಾ? ಈಗ ಏನ್ ಸರ್? ಈಗ ನೋಡ್ರಿ, ಪ್ರೀ ಅಕ್ವಿಸಿಷನ್ ಆಸ್ ಆನ್ 1/4/22 ನೋಡಿ ಎಷ್ಟಿದೆ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ನೋಡಿ ಪ್ರಾಫಿಟ್ ಪ್ರೀ ಅಕ್ವಿಸಿಷನ್ ಎಷ್ಟಿದೆ? 30,000 ಇದೆ, ಹೌದಾ? 30,000 ಬರೆದ್ರ 30,000 ಇಲ್ಲಿ. ಓಕೆನಾ? ಈಗ ಆಡ್ ಫ್ರಮ್ 1/4/22 to 1/7/22. ಹೌ ಮೆನಿ ಮಂತ್ಸ್? 3 ಮಂತ್ಸ್. ಕರೆಕ್ಟಾ? ಈಗ 3 ಮಂತ್ಸ್ ಇದೆಯಾ? ಹೌದು. ಈಗ ನೋಡಿ ಪ್ರಾಫಿಟ್ ಫಾರ್ ದಿ ಇಯರ್ 50,000 ಇದೆ. 50,000 ಇದು ಒಂದು ವರ್ಷದಾದ್ರೆ 3 ಮಂತ್ಸ್ ಎಷ್ಟಾಗ್ತಾ ಇದೆ? ಇದಾಯಿತು 12,000. ಸೊ 42,500. ಈ 42,500 ಇದೆಯಲ್ಲ, ಡಿವೈಡ್ ಬೈ 4 ಇಂಟು 3, 31,875. ಓಕೆನಾ? ಓಕೆನಾ? ಅದೇ ರೀತಿ ಇದರಲ್ಲಿ ಮೈನಸ್ 42,500 ಮಾಡ್ರಿ, ಎಷ್ಟಾಗ್ತಾ ಇದೆ? 10,625. ಇದು ಪ್ರೀ ಆಯಿತು, ಹೌದಾ? ಈಗ ನೆಕ್ಸ್ಟ್ ಏನು ಸರ್? ಈಗ ಪೋಸ್ಟ್ ಅಕ್ವಿಸಿಷನ್. ಪೋಸ್ಟ್ ಅಕ್ವಿಸಿಷನ್, ವಾಟ್ ಇಸ್ ಪೋಸ್ಟ್ ಅಕ್ವಿಸಿಷನ್? ಪೋಸ್ಟ್ ನೋಡಪ್ಪ, ಈಗ 50,000 ಇತ್ತ, ಹೌದು. 50,000 ಇದರಲ್ಲಿ ಎಷ್ಟು ಹೋಯ್ತಲ್ಲಿ? 12,500 ಹೋಯ್ತು, ರೈಟ್? 50,000 ಮೈನಸ್ 12,500 ಎಷ್ಟಾಗುತ್ತೆ? ಎಸ್ 37,500 ಆಗ್ತದೆ. ಓಕೆನಾ? ಓಕೆ. ಸೊ 37,500 ಡಿವೈಡ್ ಬೈ 4 ಇಂಟು 3 ಅಂದ್ರೆ ಇದಾಗ್ತಾ ಇದೆ 28,125 ಮೈನಸ್ 37,500 ಇದಾಗ್ತಾ ಇದೆ 9,375. ಇದಾಯಿತು ಮೈನಾರಿಟಿ ಇಂಟ್ರೆಸ್ಟ್. ಆಡ್ ಮಾಡಿದಿಲ್ಲ. 50,000, 7,500, 7,500, 10,625, 9,375. ಇದಾಯಿತು 85,000. ಅಂಡರ್ಸ್ಟ್ಯೂಡ್? ಅಂಡರ್ಸ್ಟ್ಯೂಡ್? ಈ ತರನು ಕ್ವಶನ್ ಕೇಳಬಹುದು ನಿಮಗೆ. ಓಕೆನಾ? ಕ್ಲಿಯರ್? ಬೇಗ 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 ಹೇಳಿಪ್ಪ. ಇಸ್ ಆಲ್ ಕ್ಲಿಯರ್ ಬಚ್ಚಾ? ರಿಪ್ಲೈ ಮಾಡಿ.
ಹಾ ಬೇಗ ಬೇಗ ರಿಪ್ಲೈ ಮಾಡಬೇಕಿತ್ತು ನೀವು. ಕ್ಲಿಯರ್ ಆಗಿದೆಯಾ? ಮುಂದೆ ಹೋಗೋಣ. ವಿನಯ್, ಸಂಜನಾ, ಅಕ್ಷತಾ, ನಿಂಬೆ ಹೊಡಿತಲ್ಲ, ಮನೋಜ, ಬೇಗ ಬೇಗ ಹೇಳಿಪ್ಪ. ಈಸ್ ದಟ್ ಕ್ಲಿಯರ್? Can I solve next question? Yes. ಅರ್ಥ ಆಗಿದೆ ಬಚ್ಚು? ರಿಪ್ಲೈ ಮಾಡಲಿಲ್ಲ ಮುಂದೆ ಹೆಂಗೆ ಹೋಗಿ ನಾನು? ಬೇಗ ಬೇಗ. ಹಾಗಿದ್ರೆ ಲೆಟ್ಸ್ ಗೋ ಫಾರ್ ದಿ ನೆಕ್ಸ್ಟ್ ನಾವು. ನೆಕ್ಸ್ಟ್ ನೋಡಿ, ಮೈ ಡಿಯರ್ ಸ್ಟೂಡೆಂಟ್, ಸ್ವಲ್ಪ ಕೇಳಲಿ ಇಲ್ಲಿ ನೋಡಿಪ್ಪ. ಫ್ರಮ್ ದಿ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ and particulars given below, prepare the consolidated balance sheet of Sun Limited and its subsidiary Moon Limited. Consolidated balance sheet ante, right? ಈ consolidated balance sheet ಅಂದ್ರೆ ನೋಡ್ರಿ ಏನಿದೆ ಇಲ್ಲಿ. yes, we have everything here. ನೋಡಿ, equity and liability, shareholder fund ಇದೆ. note number 1, what they said, share capital of 10 each, fully paid up, 60,000, 6 lakh and 1 lakh share capital. That's what we have. reserves surplus ನೋಡಿ ಏನಿದೆ ಇಲ್ಲಿ, 60,000 and 40,000 ಇದೆ. ಸರ್ಪ್ಲಸ್ ಕ್ರೆಡಿಟ್ ಬ್ಯಾಲೆನ್ಸ್ ಪ್ರಾಫಿಟ್ ಇದು 1,40,000. ನೋಡಿ, ಎನಿವೇ ದಿಸ್ ಇಸ್ ನಾಟ್ ರಿಕ್ವೈರ್ಡ್, ರೈಟ್? ಬಿಕಾಸ್ ಎನಿವೇಸ್ ವಿ ಆರ್ ಗೋಟ್ ಟೇಕ್ ಇಟ್ ಸೇಮ್ ಆಸ್ ಇಟ್ ಈಸ್. ಬಟ್ ಅಡ್ಜಸ್ಟ್ಮೆಂಟ್ ಇರೋದಿಲ್ವಲ್ಲ ಎಲ್ಲಿ? ಮೂನ್ ಲಿಮಿಟೆಡ್ದಾಗ. ಕರೆಕ್ಟಾ? ಕರೆಕ್ಟಾ? ರೈಟ್? ಬೇಗ ಬೇಗ. ಬೇಗ ಬೇಗ. Understood? Now look, my dear student, reserve surplus, it is 90,000. Now on the note number 3 said what? 8,000 shares in Moon Limited ante. Guys, Moon Limited 8,000 shares there. What is the date of acquisition? Sun Limited acquired in the Moon Limited as on 1/10/22. This is the date of acquisition. Okay, now this is the date of acquisition. All right. Now there was a credit balance pre-acquisition in general reserve, 25,000 profit in profit and loss account. Okay na? Okay na? So hagidre, first what we do is that bacho we'll find out the ratio, after that goodwill, after that balance sheet. Okay na? So guys, let's solve this now. Nodi, calculation nodi, total number of shares. Dear student, total number of shares. ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದಾವೆ?
केड़ी केड़ी बच्चों total number of shares of Moon Limited. How many shares we have? Guys, 1 lakh shares divided by 10 each. Correct? 1 lakh share divided by 10, that is 10,000. Okay, now. All right. Now, shares acquired by whom? Sun Limited. How many shares they acquired? 8,000. Correct? Right? 8,000. That means remaining shares 2,000. So therefore, ratio ಏನಾಗ್ತದೆ 8:2. 2 ones are 2 fours are. Correct? 2 ones are 2 fours are. This is the ratio. Clear? Clear? Next ಈಗ ಏನ್ ಸರ್ ಈಗ ಚಾರ್ಟ್ ಶೋಯಿಂಗ್ minority interest. Chart showing minority interest. ಕೇಳ್ರಿ ಬಚ್ಚೋ ಯಾರೆಲ್ಲ ಇನ್ನೂ ನಮಗೆ ನಮ್ಮ ಇನ್ಸ್ಟಾಗ್ರಾಮಿಗೆ ಜಾಯ್ನ್ ಆಗಿಲ್ಲ ಪ್ಲೀಸ್ ಜಾಯ್ನ್ ಆಗಿ ರಿಯೋ ಅಕಾಡೆಮಿ ಅಂತಿದೆ ಇನ್ಸ್ಟಾಗ್ರಾಮಿಗೆ ಗೈಸ್ ಅದೇ ಅಲ್ಲಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ ನಾವು ಸೊ ಗೈಸ್ ರಿಕ್ವೆಸ್ಟ್ ಒಂದೇನಪ್ಪ ಅಂದರೆ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡೋಕ್ಕೆ ಚಾಲೂ ಮಾಡಿ ನಿಮಗೆ ಐ ನೋ ದ್ಯಾಟ್ ಐ ಸಪೋಸ್ ಟು ಪ್ರಮೋಟ್ ದ್ಯಾಟ್ ಬಟ್ ನನಗೆ ತಲೆಯಾಗ ಬರೋಂಗಿಲ್ಲ ಅದು ಸೊ ಅದಕ್ಕೆ ಸೊ ರಿಯೋ ಅಕಾಡೆಮಿ ಅಂತ ಇದೆ ಇನ್ಸ್ಟಾಗ್ರಾಮ್ದಲ್ಲಿ ರಿಯೋ ಕ್ಲಾಸಸ್ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿರೋದು ಹಾಯ್ ವಿನಯ್ ಈಗ particulars total Sun Limited and Moon Limited. First share capital. Total ಎಷ್ಟಿದೆ share capital 1 lakh ಇದೆ. Okay, what is the ratio? 4:1. That means 80,000 and 20,000. Right? Reserves. Very important. Pre-acquisition reserve. Right? Pre-acquisition reserves. Now the pre-acquisition. Very important. ಏನಿದೆ ಅಲ್ಲಿ ಟೋಟಲ್ 40,000 ಇದೆ ಹೌದಾ 40,000 ಇದೆ ಬಟ್ ಇನ್ ದ ಪ್ಯಾರಾಗ್ರಾಫ್ ಸನ್ ಲಿಮಿಟೆಡ್ ಅಕ್ವೈರ್ಡ್ ಮೂನ್ ಲಿಮಿಟೆಡ್ ಆನ್ 110 ಓಕೆ ದೇರ್ ವಾಸ್ ಎ ಕ್ರೆಡಿಟ್ ಬ್ಯಾಲೆನ್ಸ್ 20,000 ಏನಾಗುತ್ತೆ ಇಲ್ಲಿ ಪ್ರೀ ಅಕ್ವಿಷನ್ ಆಗ್ತದೆ ರೈಟ್ 20,000 ಪ್ರೀ ಅಕ್ವಿಷನ್ ಆಗ್ತಾ ಇದೆ ರೈಟ್ ಈಗ ಡೇಟ್ ಏನು ಬೇಡ ಬಿಕಾಸ್ ದೇ ಗಿವನ್ ಪೋಸ್ಟ್ ಅಕ್ವಿಸಿಷನ್ ಎಷ್ಟಾಗುತ್ತೆ ಪೋಸ್ಟ್ ಅಕ್ವಿಸಿಷನ್ ನೋಡಿ ಬಚ್ಚೋ ಸ್ವಲ್ಪ ಕೇಳ್ರಿ ಟೋಟಲ್ 40,000 ಅಲ್ಲಿ 20,000 ಹೋದ್ರೆ ಉಳಿದ ಎಷ್ಟು ಈಗ ಉಳಿತು 20,000 ದಟ್ ಈಸ್ ಪೋಸ್ಟ್ ಅಕ್ವಿಸಿಷನ್ ಕ್ಲಿಯರ್ ಆಗಿದೆಯಾ ಡಿಯರ್ ಸ್ಟೂಡೆಂಟ್ ಈಸ್ ದಟ್ ಕ್ಲಿಯರ್ ಆರ್ ನಾಟ್ ಸೊ 20,000 divided by 5 okay sorry 20,000 divided by 5 16,000 ಇದು 4,000 ಆಗ್ತದೆ profit pre-acquisition and post-acquisition. ಈಗ what is profit? We have 50,000 profit ಇದೆ 50,000 ಅಲ್ಲಿ 25,000 ಪ್ರೀ ಇದೆ ಈಸಿ ಇತ್ತಪ್ಪ ಇದು ವೆರಿ ಈಸಿ 25,000 ಪ್ರೀ ಇದೆ ಟೋಟಲ್ 50,000 ಅಲ್ಲಿ 25,000 ಪೋಸ್ಟ್ ಆಯಿತು ಕರೆಕ್ಟಾ ಎಸ್ ಆರ್ ನೋ 25,000 ಡಿವೈಡ್ ಬೈ 5 ಮಾಡಿದ್ರೆ 5,000 ಆಯಿತು ದ್ಯಾಟ್ ಮೀನ್ಸ್ ಇದು 20,000 ಇದು 5,000 20,000 and 5,000. So guys, this is it. Yes, minority interest.
ಕೇಳಿ 20,000 plus 4,000, 4,000 and 10,000, 38,000. 38,000 ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಬೇಗ 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 ರಿಪ್ಲೈ ಮಾಡಿ. ವಿನಯ್, ಮನೋಜ್, ಅಕ್ಷತಾ, ಸಂಜನಾ, ಹಾಯ್ ಸುಹಾಶ್, ಹಾಯ್ ವಿನಯ್. ಬೇಗ ಬೇಗ ರಿಪ್ಲೈ ಮಾಡಬೇಕಾಗತ್ತೆ ಎಲ್ಲರೂ. I want everyone to reply right now. Big bigger. Doubt ilva? No doubt. ಸುಷ್ಮಿತಾ ಆ್ಯಪ್ ಇದೆ. ಜಸ್ಟ್ ಆ್ಯಪ್ ಹೆಂಗಿದೆ ಅಂದರೆ ಕ್ಲಾಸ್ ಪ್ಲಸ್ ಅಂತ ಒಂದು ಆ್ಯಪ್ ಇದೆ, ರೈಟ್? ಕ್ಲಾಸ್ ಪ್ಲಸ್ ಅಂತ ಆ್ಯಪ್ ಇದೆ. ಆ ಆ್ಯಪ್ದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಆರ್ಗನೈಸೇಷನ್ ಕೋಡ್ ಕೊಡಬೇಕು ನೀವು. ಓಕೆ, ಯು ಡೂ ಒನ್ ಥಿಂಗ್, ವಾಟ್ಸಪ್ ಮಾಡಿ ನನಗೆ. ಸುಷ್ಮಿತಾ, ವೇಟ್, ಐ ಶೇರ್ ದ ಲಿಂಕ್ ನಾವು. ಡೆಫಿನೆಟ್ಲಿ ಒಂದು ನಿಮಿಷ. what I can do is that you WhatsApp me. WhatsApp me at 720. ಆ್ಯಪ್ ಸ್ಟೋರ್ದಾಗೂ ಇದೆ ನಮ್ಮದು 720-431-0030. ಈ ನಂಬರ್ಗೆ ವಾಟ್ಸಪ್ ಮಾಡಮ್ಮ ರೈಟ್ ನಾವು. ಸುಷ್ಮಿತಾ ಸುರೇಶ್, ಗಾಟ್ ಇಟ್ ಬಚ್ಚಾ? ಕ್ಲಾಸ್ ಪ್ಲಸ್ ಆ್ಯಪ್ ಇದೆ. ಅದಕ್ಕೆ ಆ್ಯಪ್ದಲ್ಲಿ ನಾವು ಏನು ನೋಡಬೇಕಾಗುತ್ತೆ, ಆರ್ಗನೈಸೇಷನ್ ಕೋಡ್ ಬಂದ್ಬಿಟ್ಟು ZADQF ಅನ್ನ ಫೈಂಡ್ ಮಾಡಿ. ಕ್ಲಿಯರಾ? ಅರ್ಥ ಆಗಿದೆ ಎಲ್ಲರಿಗೆ? ಚಲೋ, ಹಾಗಿದ್ರೆ ಈಗ ನೆಕ್ಸ್ಟ್ ಏನು? ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಕಂಟ್ರೋಲ್, ರೈಟ್? ಶೇರ್ಸ್ ಅಕ್ವೈರ್ಡ್ ಬೈ ಯಾರು? ಸನ್ ಲಿಮಿಟೆಡ್. ಫಾರ್ ಹೌ ಮಚ್? ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್? ನೋಡಿ, ಬ್ಯಾಲೆನ್ಸ್ ಶೀಟ್ ಅಂತ ನಾವು ಮಾಡಂಗಿಲ್ಲ, ನೀವು ಮಾಡಬೇಕಾಗುತ್ತೆ. ಬಿಕಾಸ್ ಐ ಹ್ಯಾವ್ ಸಾಲ್ವ್ ಮ್ಯಾನಿ ಬ್ಯಾಲೆನ್ಸ್ ಶೀಟ್ ನಾವು. ಇದು ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ ಈಗ. ಶೇರ್ಸ್ ಅಕ್ವೈರ್ಡ್ ಬೈ ಸನ್ ಲಿಮಿಟೆಡ್ ಎಷ್ಟು? 1,20,000, ರೈಟ್? 1,20,000. ಈಗ ಲೆಸ್ ನಾಮಿನಲ್ ವ್ಯಾಲ್ಯೂ, ರೈಟ್? ನಾಮಿನಲ್ ವ್ಯಾಲ್ಯೂ. ವಾಟ್ ಈಸ್ ದ ನಾಮಿನಲ್ ವ್ಯಾಲ್ಯೂ ಬಚ್ಚೋ? ಹಲೋ, ಮಗ, ನಾನು ಕ್ಲಾಸ್ ಓದ್ತೀನಿ, ಸ್ವಲ್ಪ ಕಾಲ್ ಮಾಡ್ತೀನಿ. ಸೊ ಗೈಸ್ ಕೇಳಲೆ, ನಾಮಿನಲ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 8,000 ಮಲ್ಟಿಪ್ಲೈ ಬೈ 10, ಹೌದಲ್ಲ? 10, ದಟ್ ಈಸ್ 80,000. 8,000 ಮಲ್ಟಿಪ್ಲೈ ಬೈ 10 ಮೀನ್ಸ್ 80,000 ಆಯಿತು, ಕರೆಕ್ಟ್? ಹಾಂ ಜಿ, ಎಷ್ಟಾಗುತ್ತಿದ್ದು? ಇದಾಗ್ತಾ ಇದೆ 40,000 ಲೆಸ್ ಪ್ರೀ ಅಕ್ವಿಸಿಷನ್. ಏನು ಪ್ರೀ ಅಕ್ವಿಸಿಷನ್? ಪ್ರೀ ಅಕ್ವಿಸಿಷನ್ ರಿಸರ್ವ್ 16,000, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ 20,000. ಪ್ರಾಫಿಟ್ 20,000 ಎಷ್ಟಾಗ್ತಾ ಇದೆ? 36,000 ಆಗ್ತದೆ. ದ್ಯಾಟ್ ಮೀನ್ಸ್ ನಿಮ್ದು ಗುಡ್ ವಿಲ್ ಎಷ್ಟಾಗುತ್ತೆ? ಗುಡ್ ವಿಲ್ ಈಸ್ 4,000 ಆಗ್ತಾ ಇದೆ, ಹೌದಾ? ಗುಡ್ ವಿಲ್ ಈಸ್ 4,000. ಬ್ಯಾಲೆನ್ಸ್ ಶೀಟ್ ಮಾಡ್ತೀರಾ ನೀವು? ವಿಲ್ ಯು ಡೂ ದ ಬ್ಯಾಲೆನ್ಸ್ ಶೀಟ್? ಬ್ಯಾಲೆನ್ಸ್ ಶೀಟ್ ಮಾಡ್ತೀರಾ ಹೇಗೆ ನೀವು ಬಚ್ಚು? ಐ ವಾಂಟ್ ಎವ್ರಿ ಒನ್ಸ್ ಟು ರಿಸ್ಪಾಂಡ್ ರೈಟ್ ನೌ. ಇವಾಗಲೇ ನಾನು ಕಳಿಸ್ತಾ ಇದ್ದೀನಿ ಈಗ, ಓಕೆನಾ? 4th ಸೆಮ್ ಆ್ಯಂಡ್ 2nd ಸೆಮ್ ಸ್ಟೂಡೆಂಟ್ಸ್ಗೆ ಬ್ಯಾಲೆನ್ಸ್ ಶೀಟ್ ಮಾಡಿ. ಯು ಹ್ಯಾವ್ ಟು, ಇದ್ರ ಕೂಡ ಇನ್ನೊಂದು ಕ್ವಶನ್ ಕಳಿಸ್ತಾ ಇದ್ದೀನಿ.
ದಯವಿಟ್ಟು ಇದು ಎರಡು ಕ್ವಶನ್ಸ್ ನೀವು ಸಾಲ್ವ್ ಮಾಡಿ, ಬಿಕಾಸ್ ಐ ನೋ ದಟ್ ಐ ಕ್ಯಾನ್ ಸಾಲ್ವ್ ಎವ್ರಿಥಿಂಗ್, ಬಟ್ ಎಂಡ್ ಆಫ್ ದ ಡೇ ನಿಮ್ದು ಬೇಕಲ್ಲಪ್ಪ ರಿಸಲ್ಟ್ ಇಲ್ಲಿ, ನಿಮ್ದು ಎಫರ್ಟ್ ಬೇಕಲ್ಲ ನನಗೆ. ಸೊ 23 ಆಗಿದೆ ಈಗ, ರೈಟ್? ವೆರಿ ಈಸಿ ಕ್ವಶನ್ ಕಳಿಸ್ತಾ ಇದ್ದೀನಿ ಈಗ, ದಯವಿಟ್ಟು ಸಾಲ್ವ್ ಮಾಡಿ ನನಗೆ ಕಳಿಸ್ಬೇಕು. ಅಸ್ಯೂಮ್ ದಟ್ ದಿಸ್ ಯುವರ್ ಹೋಮ್ವರ್ಕ್. ನಾವು ಮಾಡ್ತೀರಾ ಹೋಮ್ವರ್ಕ್? ಈಸಿ ಕ್ವಶನ್ಸ್ ಇದಾವೆ, ಅಂತ ಡಿಫಿಕಲ್ಟ್, ಬಿಕಾಸ್ ಐ ಹ್ಯಾವ್ ಸಾಲ್ವ್ ಲಾಟ್ ಆಫ್ ಕ್ವಶನ್ಸ್ ನಾವು. ಈಗ ನೆಕ್ಸ್ಟ್ ಏನಾಗ್ತಾ ಇದೆ, ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮೇಲೆ ಕ್ಲಾಸ್ ತಗೋತೀನಿ. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್, ರೈಟ್? ಅಮಾಲ್ಗಮೇಷನ್, ಅಬ್ಸಾರ್ಪ್ಷನ್ಸ್, ರೈಟ್? ಆಮೇಲೆ ರಿವಿಷನ್. ಓಕೆ, ಇದು ಬ್ಯಾಲೆನ್ಸ್ ಶೀಟ್ ಪ್ಲಸ್ ಇದಿಷ್ಟು ಮಾಡ್ಕೊಡಿ. ಐ ಆಮ್ ನಾಟ್ ಆಸ್ಕಿಂಗ್ ಮೋರ್ ದೆನ್ ದಟ್. ವೆರಿ ಈಸಿ ಇದೆ. ಮತ್ತೇನು? Wait, I'm sending in WhatsApp group now. Third, Bcom 4th, second sem and fourth sem. So guys, second sem and fourth sem guys, be careful, very serious now. Join I classes ಗೆ ತಪ್ಪದೆ ಸಾಲ್ವ್ ಮಾಡಕ್ಕೆ, ಬಿಕಾಸ್ ಎಂಡ್ ಆಫ್ ದ ಡೇ ಏನು ಬೇಕಪ್ಪ ಅಂದರೆ ಸ್ಕೋರ್ ಬೇಕು, ರಿಸಲ್ಟ್ ಬೇಕು, ಕರೆಕ್ಟಾ? ಸೊ ದ್ಯಾಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್, ರೈಟ್? ಇವಾಗ ನಿಮಗೆ ಹೋಮ್ವರ್ಕ್ ಕಳಿಸಿದೆ ನೋಡಿ, ಓಕೆನಾ? ಸಾಲ್ವ್ ಮಾಡ್ತೀರಾ? ಬಾಯ್. And those are watching on the YouTube, ಏನಪ್ಪ ಅಂದರೆ ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್, ರಿಯೋ ಅಕಾಡೆಮಿ ಆ್ಯಪನ್ನು ಇವಾಗಲೇ ವಿದೌಟ್ ಫೇಲ್, ಮತ್ತು ಕ್ಲಾಸಸ್ಗೆ ಅಟೆಂಡ್ ಆಗಿಪ್ಪ, ರೈಟ್? ಕಂಪ್ಲೀಟ್ ಸಿಲೆಬಸ್ ಸಿಗ್ತಾ ಇದೆ.